ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾಂ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂ ಸ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕೇರ್ಗೌಃ ಪುನೀಯಾನ್ನೋ ಮಹೀಧರಪದಾಶ್ರಯಾ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ ತಂಗಜೈಶ್ಚತುರಂಗೈಶ್ಚ ಸ್ಯಂದನೈಶ್ಚಾಂಬುದಸ್ವನೈಃ ಅನುಜಗ್ಮುರ್ಮಹಾತ್ಮಾನೋ ರಥಿನೋ ರಥಿನಾಂ ವರಂ. ನಿನ್ನೆ ಕುಂಭಕರ್ಣನ ಬಗೆಗೆ ಕೇಳಿದ್ರಿ. ಕುಂಭಕರ್ಣನ ಔದಾರ್ಯ, ಮಹೋದರನ ನೀಚತನ. ಮಹೋದರ ಏನು ಹೇಳ್ತಾನೆ, ಫಾಲ್ಸ್ ಪ್ರೊಪಗಾಂಡಾದ ಮೇಲೆ ಕೆಲಸ ಮಾಡ್ಕೊಂಡ್ಬಿಡೋಣ, ನಾವು ಎಲ್ಲ ಮೈಗೆ ನೆತ್ತರು ಮಾಡಿಕೊಂಡು ಬರ್ತೇವೆ, ರಕ್ತ ಹಚ್ಚಿಕೊಂಡು ಬರ್ತೇವೆ ಸೀತೆಯ ಮುಂದೆ. ಆಗ ನೀನು ಸೀತೆಯ ಮುಂದೆ ಇರಬೇಕು. ನಾವು ಹೇಳಿದ್ವು ರಾಮ ಲಕ್ಷ್ಮಣರನ್ನ ತಿಂದು ಬಿಟ್ಟೆವು ಅಂತೇವೆ. ಆಗ ಸೀತೆ ಏನು ಮಾಡ್ತಾಳೆ, ಅಯ್ಯೋ ರಾಮ ಹೇಗೂ ಸತ್ತ ಅಂತ ನಿನ್ನನ್ನು ಮದುವೆ ಆಗ್ಬಿಡ್ತಾಳೆ. ಅವಾಗ ರಾಮಾದಿಗಳೆಲ್ಲ ಸೋತ ಹೆಜ್ಜೆ ಹಾಕಿಕೊಂಡು ಓಡ್ತಾರೆ. ಇದು ಹೇಗಿದೆ ಪ್ಲಾನು ಅಂತ ಕೇಳಿದ. ಅದಕ್ಕೆ ಕುಂಭಕರ್ಣ ಬೈದ ಮಹೋದರನಿಗೆ, ಡಿಗ್ನಿಫೈಡ್ ಆಗಿರಬೇಕು ಯಾವತ್ತೂ ಕೂಡ ಪ್ಲಾನ್ಗಳು, ತೀರ ಕಳಪೆಯಾಗಿ ಇರಬಾರದು. ನೀನು ಹಾಕುವ ಪ್ಲಾನ್ ನಿನ್ನ ಮೆಂಟಾಲಿಟಿಯನ್ನು ತೋರಿಸತ್ತೆ ಅಂತೆಲ್ಲ ಬೈದು ಯುದ್ಧಕ್ಕೆ ಅಂತ ಹೊರಟ. ಅವನು ಬೇಡ ಅಂತ ಹೇಳ್ದ, ಯಾರು ಬೇಡ, ನಾನೊಬ್ಬನೇ ಹೋಗ್ತೇನೆ ಅಂತ. ಆದರೆ ಸೈನ್ಯ ಎಲ್ಲ ಅವನನ್ನು ಹಿಂಬಾಲಿಸಿದವು. ಸರ್ಪೈರುಷ್ಟ್ರೈಖರೈಶ್ಚೈವ ಸಿಂಹದ್ವಿಪ ಮೃಗದ್ವಿಜೈಃ ಅನುಜಗ್ಮುಶ್ಚ ತಂ ಘೋರಂ ಕುಂಭಕರ್ಣಂ ಮಹಾಬಲಂ ಸಪುಷ್ಪವರ್ಷೈರವಕಿರ್ಯಮಾಣಃ ಧೃತಾತಪತ್ರಃ ಸಿತಶೂಲಪಾಣಿಃ ಮಹೋತ್ಕಟಶೋಣಿತಗಂಧಮತ್ತೋ ವಿನಿರ್ಯಯೌ ದಾನವ ದೇವಶತ್ರುಃ. ಅವನು ಹೋಗ್ತಾ ಇದ್ದಾಗ ಸಂತೋಷದಿಂದ ಹೂಗಳನ್ನು ಎರಚಿದರಂತೆ. ಸಪುಷ್ಪವರ್ಷೈರವಕೀರ್ಯಮಾಣಃ ಧೃತಾತಪತ್ರಃ, ಯುವರಾಜ ಆದ್ದರಿಂದಾಗಿ ಬಿಳಿ ಕೊಡೆಯನ್ನ ಅವನ ತಲೆಯ ಮೇಲೆ ಹಿಡಿದ್ರು. ಶಿತಶೂಲಪಾಣಿಃ, ಚೂಪಾದ ಶೂಲವನ್ನು ಅವನು ಹಿಡಿದುಕೊಂಡಿದ್ದ. ಮಹೋತ್ಕಟ ಶೋಣಿತಗಂಧಮತ್ತಃ, ರಕ್ತವನ್ನ ಸವಿದು ಮತ್ತಿಗೆ ಒಳಗಾಗಿದ್ದ. ಆ ತರಹ ಮತ್ತಿಗೆ ಒಳಗಾಗಿ ವಿನಿರ್ಯಯವು ದಾನವ ದೇವಶತ್ರು, ದಾನವರನ್ನೂ ದೇವತೆಗಳನ್ನೂ ಎದುರಿಸಲಿಕ್ಕೆ ಅಂತ ಬಂದ. ಪದಾತಯಶ್ಚ ಬಹವಃ ಮಹಾಸಾರ ಮಹಾಬಲಾಃ ಅನ್ವಯೂ ರಾಕ್ಷಸಾ ಭೀಮಾಃ ಭೀಮಾಕ್ಷಾಶಸ್ತ್ರಪಾಣಯಃ. ಬೇಕಾದಷ್ಟು ಪದಾತಿಗಳು ಅವನ ಬಳಿ ಬಂದರು. ಯಾಕೆಂದರೆ ಅವನೇ ಕಾಲುನಡೆಯಿಂದ ಹೋಗ್ತಾ ಇದ್ದಾನೆ. ಅವನನ್ನು ಹೊರುವ ರಥ ಯಾವುದು? ಯಾಕೆಂದರೆ ಯೋಜನಾನಾಂ 3,00,000 ಹಿ ಕುಂಭಕರ್ಣೋ ವ್ಯವರ್ಧತ. 3,00,000 ಯೋಜನ. 3,00,000 ಯೋಜನ ಅಂತ ಹೇಳಿದ್ರೆ ಬಹಳ ಎತ್ತರ. ಅಷ್ಟು ಎತ್ತರ ಇದ್ದವನವನು. ಅವನಿಗೆ ಯಾವ ರಥ, ಯಾವ ಕುದುರೆ, ಯಾವ ಆನೆ
ಅದು ಯಾವುದೂ ಆಗೋದೇ ಇಲ್ಲ, ಅವ್ನು ನಡ್ಕೊಂಡೇ ಹೋಗ್ಬೇಕು ಅವನು. ಹೀಗಾಗಿ ನಡ್ಕೊಂಡು ಹೋಗ್ತಾ ಇದ್ದ, ಅದಕ್ಕೆ ಎಲ್ಲರೂ ಕೂಡ ಹಿಂಬಾಲಿಸಿದರು. ಭಿಂದಿಪಾಲ ರಕ್ತಾಕ್ಷ ಸುಬಹು ವ್ಯಾಮಾಹ, ಅವನ ಹಿಂದೆ ಬಂದಿದ್ರಲ್ಲ ರಕ್ತಾಕ್ಷಾಹ, ಕೆಂಗಣ್ಣಿನವರು, ಸುಬಹು ವ್ಯಾಮಾಹ, ಬಹಳ ಮೊಳಗಳ ಅಗಲ ಇದ್ದವರು, ಸುಬಹು ವ್ಯಾಮಾಹ, ನೀಲಾಂಜನ ಚಯೋಪಮಾಹ, ಕಾಡಿಗೆಯ ಪರ್ವತವೋ ಎಂಬಂತೆ ಇದ್ದವರು, ಚೂಪಾದ ಖಡ್ಗಗಳನ್ನು ಶೂಲಗಳನ್ನು ನಿಶಿತಾಂಷ್ಟ ಪರಶ್ವಧಾನ್ ಕೊಡಲಿಗಳನ್ನು ಹಿಡಿದು ನುಗ್ಗಿದರಂತೆ. ಭಿಂಡಿಪಾಲಾನಶ್ಚ ಪರಿಘಾನ್ ಗದಾಶ್ಚ ಮುಸಲಾನಿ ಚ ತಾಲಸ್ಕಂಧಾನಶ್ಚ ವಿಪುಲಾನ್ ಕ್ಷೇಪಣೀಯಾನ್ ದುರಾಸದಾನ್. ಭಿಂಡಿಪಾಲ ಅಂತ ಒಂದು ಆಯುಧ, ಅದು ಹೇಗಿದೆ ಅಂತ ಹೇಳಿ ಇವತ್ತು ಗೊತ್ತಿಲ್ಲ ನಮಗೆ. ಆಮೇಲೆ ಪರಿಘ ಅಂತ ಹೇಳಿದ್ರೆ ದೊಡ್ಡ ಈಟಿ, ಗದೆ ಅಂತಂದರೆ ಗೊತ್ತಿದೆ, ಆದರೆ ಈ ಗದೆ ಅಲ್ಲ. ಮೈಸೂರು ಜಗನ್ಮೋಹನ ಪ್ಯಾಲೇಸಿನಲ್ಲಿ ಆ ಗದೆ ಇದೆಯಲ್ಲ, ಆ ತರಹದ ಗದೆ. ಈಗ ಫಿಲ್ಮ್ಗಳಲ್ಲಿ ನಾಟಕಗಳಲ್ಲಿ ತೋರಿಸುವ ಗದೆ, ಅದು ಇಟ್ಕೊಂಡವನಿಗೆ ಪ್ರಾಬ್ಲಮ್ಮು. ಯಾಕೆ ಅಂದರೆ ಭಾರ ಒಂದು ಕಡೆ ಕೇಂದ್ರೀಕೃತವಾಗಿರುತ್ತೆ, ಅದನ್ನ ಹಿಡ್ಕೊಂಡು ಒಂದ್ಸರ್ತಿ ಹೊಡೆದ್ರೆ ಸಾಕು, ಅದ್ರ ಸಮೇತ ಅಲ್ಲಿಗೆ ಹೋಗಿ ಬಿದ್ದೋಗ್ಬಿಡ್ತಾನೆ. ಈ ಫೈಟಿಂಗ್, ನಿಜವಾದ ಫೈಟಿಂಗ್ ಹೇಗಾಗತ್ತೆ ಅನ್ನುವ ಟೆಕ್ನಿಕ್ ಗೊತ್ತಿಲ್ಲದೆ ಇದ್ದವ್ರು ಮಾಡಿರೋದು ಅದು. ಒಂದು ಕಡೆ ಭಾರ ಕಾನ್ಸಂಟ್ರೇಟ್ ಆಗಿರಬಾರದು. ಯುದ್ಧ ಮಾಡುವಾಗ ಅದು ನನಗೆ ಹೇಗೆ ಗೊತ್ತಾಯಿತು, ನಾನು ಅದರಲ್ಲಿ ತೊಡಗಿದ್ರಿಂದ ಗೊತ್ತಾಯಿತು, ಇಲ್ಲ ನನಗೂ ಗೊತ್ತಾಗ್ತಾ ಇರಲಿಲ್ಲ. ನಾನು ಆಮೇಲೆ ಯೋಚನೆ ಮಾಡಿದೆ, ಹೌದು ಇದು ಎಷ್ಟು ಡೇಂಜರಸ್. ಇಟ್ಕೊಂಡು ಅವನಿಗೆ ಒಂದು ಸ್ವಲ್ಪ ಲಘುವಾದ ಹೊಡೆತ ಸಾಕು, ಇಡೀ ಗದೆ ಹೊತ್ತಕೊಂಡು ತಪ್ಪಕೊಂಡು ಬಿದ್ದೋಗ್ಬಿಡ್ತಾನೆ ಆಚೆ. ಈ ದೊಡ್ಡ ಗಾಡಿಗೆ ಒಂದು ಸುಮ್ಮನೆ ಇಟ್ಕೊಳ್ಳಿ, ಅಶೋಕ್ ಲೈಲ್ಯಾಂಡ್ ಗಾಡಿಗೆ ಈ ಕಾರಿನ ಟೈರು ಫಿಕ್ಸ್ ಮಾಡಿಬಿಟ್ರೆ ಎಷ್ಟು ಕಷ್ಟ. ಅದು ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟು ದೊಡ್ಡ ಚಕ್ರ ಇರಬೇಕು, ಇಲ್ಲ ಅಂತಂದ್ರೆ ದಬಾಕೊಂಡ್ಬಿಡುತ್ತೆ. ಫಸ್ಟು ಟೆಂಪೋ ಟ್ರಾವೆಲ್ಲರ್ಗೂ ಅದೇ ಪ್ರಾಬ್ಲಮ್ ಇತ್ತು. ಯಾಕೆಂದರೆ ಅದರ ಬಾಡಿ ಹತ್ರ ಚಕ್ರ ಚಿಕ್ಕದು, ಬೇಗ ಬೇಗ ದಬಾಕೋತಾ ಇತ್ತದು. ಆಮೇಲೆ ಸ್ವಲ್ಪ ಚೇಂಜ್ ಮಾಡಿದ್ರು, ಅಲ್ಲ ಹೇಳಿದ್ದು. ಅದರಿಂದಾಗಿ ಗದೆ ಹಾಗಲ್ಲ. ಅದರಿಂದಾಗಿ ಗದೆ ಅನ್ನೋದೇನಿರುತ್ತೆ ಅದು ಮುಸಲಾನಿಚ, ಒನಕೆಗಳು, ತಾಲಸ್ಕಂಧಾನಶ್ಚ ವಿಪುಲಾನ್ ಕ್ಷೇಪಣೀಯಾನ್ ದುರಾತದಾನ್, ಚೂಪಾಗಿರುವ ಎಸೆಯುವ ಅನೇಕ ಈಟಿಗಳನ್ನು ತಗೊಂಡು ಬಂದ್ರಂತೆ. ಅಥಾನ್ಯದ್ವಪುರಾದಾಯ ದಾರುಣಂ ಘೋರದರ್ಶನಂ ನಿಷ್ಪಪಾತ ಮಹಾತೇಜಾ ಕುಂಭಕರ್ಣೋ ಮಹಾಬಲಃ. ಇನ್ನೊಂದು ಶರೀರವನ್ನು ತೆಗೆದುಕೊಂಡು ಬಂದ, ಅವನಿಗೆ ಕಾಮರೂಪಿಗಳವರು, ಬೇಕಾದ ಶರೀರವನ್ನು ಅನುಕೂಲಕ್ಕೆ ತಕ್ಕಂತೆ ಬದಲಾಯಿಸಿಕೊಳ್ಳುವ ಶಕ್ತಿ ಇರುವವರವರು ತಗೊಂಡು ಬಂದರು. ಅದಾದರೂ ಹೇಗಿತ್ತು ಅಂದರೆ ಧನುಷ್ಯತ ಪರಿಣಾಹ. ಯಾಕೆಂದರೆ ಇವ್ರಿಗೆ ವಿಸಿಬಲ್ ಆಗಬೇಕು, ಇವನಿಗೆ ಅವ್ರು ಕಾಣಬೇಕು. ಅದರಿಂದಾಗಿ ಧನುಷ್ಯತ ಪರಿಣಾಹ, 100 ಮಾರು ಕೆಳಗಡೆಯಿಂದ ಎತ್ತರದಲ್ಲಿದ್ದ, ಗ್ರೌಂಡ್ ಲೆವೆಲ್ನಿಂದ 100 ಮಾರು ಎತ್ತರ. ಶತ ಧನುಹು ಅಂತಂದ್ರೆ ಉದ್ದವಾಗಿ ನಿಂತ ಬಿಲ್ಲು. ಧನುಷ್ಯತ ಪರಿಣಾಹ ಸ ಷಟ್ಶತ ಸಮುಚ್ಛ್ರಿತ, 600 ಬಿಲ್ಲು ಅಗಲ. ಆ ತರಹದ ಅವನ ಪಾಲಿಗೆ ಪುಟ್ಟ ರೂಪವನ್ನು ತಗೊಂಡ ಅಂತೆ. ಅದು ಅವನ ಪಾಲಿಗೆ ಪುಟ್ಟ ರೂಪ. ರೌದ್ರ ಶಕಟ ಚಕ್ರಾಕ್ಷ ಮಹಾಪರ್ವತ ಸನ್ನಿಭ. ಕೆಳಗಡೆಯಿಂದ ನೋಡ್ತಾ ಇದ್ರಲ್ಲ ಕಪಿಗಳು, ಅವ್ರಿಗೆ ಅವನ ಕಣ್ಣು ಹೆಂಗೆ ಕಾಣಿಸ್ತಾ ಇತ್ತು ಅಂತಂದ್ರೆ ಒಂದು ದೊಡ್ಡ ಗಾಡಿಯ ಚಕ್ರ ತರಹ ಕಾಣಿಸ್ತಾ ಇತ್ತಂತೆ. ಸನ್ನಿಪತ್ಯಚ ರಕ್ಷಾಂಸಿ ದಗ್ಧ ಶೈಲೋಪಮೋ ಮಹಾನ್ ಕುಂಭಕರ್ಣೋ ಮಹಾವಕ್ತ್ರ ಪ್ರಹಸನ್ ನಿಧಮಬ್ರವೀತ್. ನೋಡಿದ ಕಪಿಗಳನ್ನ ನೋಡ್ತಾ ನಕ್ಕು ಹೀಗೆ ಮಾತನಾಡಿದ. ಅದ್ಯವಾನರ ಮುಖ್ಯಾಣಾಂ ತಾನಿ ಯೂಥಾನಿ ಭಾಗತಃ ನಿರ್ದಹಿಷ್ಯಾಮಿ ಸಂಕ್ರುದ್ಧ ಪತಂಗಾನಿವ ಪಾವಕಃ. ಇವತ್ತು ಬೆಂಕಿ ಹುಳುಗಳನ್ನು ಯಾವ ರೀತಿ ನಾಶ ಮಾಡುತ್ತೋ ಆ ರೀತಿ ಈ ಕಪಿಗಳನ್ನು ನಾಶ ಮಾಡ್ತೇನೆ. ನಾಪರಾಧ್ಯಂತಿ ಮೇ ಕಾಮಂ ವಾನರಾವನಚಾರಿಣಃ ಜಾತಿರಸ್ಮದ್ವಿಧಾನಾಂಸ ಪುರೋದ್ಯಾನ ವಿಭೂಷಣಂ. ಹೀಗೆ ಹೇಳ್ತಾ ಇರ್ಬೇಕಾದ್ರೆ ಇದಕ್ಕಿದ್ದ ಕರುಣೆ ಬಂತು.
ಕುಂಭಕರ್ಣನಿಗೆ ಅಯ್ಯೋ ಪಾಪ, ಇವುಗಳನ್ನು ಕೊಲ್ಲೋದೆ ನಾಪರಾಧ್ಯಂತಿ, ಪಾಪ ಏನು ತಪ್ಪು ಮಾಡಿದವೆ ಇವು, ಏನೋ ರಾಮ ಹೊರಟಿದ್ದಾನೆ ಅಂತ ಅವನ ಹಿಂದೆ ಬಂದಿವೆ. ಜಾತಿರಸ್ಮದ್ವಿಧಾನಾಂಸ ಪುರೋದ್ಯಾನ ವಿಭೂಷಣಂ, ಮಂಗ ಇದ್ರೇನೆ ಉದ್ಯಾನ ಅಂದ ಅವನು. ನಿಜವಾಗಿಯೂ ಕಾಡು ಉಳಿಬೇಕು ಅಂದರೆ ಮಂಗಗಳು ಬೇಕು. ಯಾಕೆ ಅಂದರೆ ಈ ಆನೆಗಳು ಗಿಡಗಳನ್ನು ಮುರಿತಾ ಸಾಕ್ತವೆ, ತಿಂತಾ ಮುರಿತಾ ಸಾಕ್ತವೆ. ಅವು ಗಿಡಗಳು ಮತ್ತೆ ಬೆಳಿಲಿಕ್ಕೆ ಅನುಕೂಲ ಆಗೋದದು. ಹೇಗೆ ಹಸಿವು ಅನ್ನೋದು ಮತ್ತೆ ಉಣ್ಣಲಿಕ್ಕೆ ಹೇಗೆ ಅನುಕೂಲವೋ ಹಾಗೆ ಆನೆಯ ಹಸಿವು ಅನ್ನೋದು ಕಾಡು ಬೆಳಿಲಿಕ್ಕೆ ಅನುಕೂಲ. ಆದರೆ ಆನೆಯ ಸೊಂಡಿಲು ಎಷ್ಟು ಎಟಕತ್ತೋ ಅದಕ್ಕಿಂತ ದೊಡ್ಡ ಮರಗಳಿರ್ತವೆ. ಆ ದೊಡ್ಡ ಮರಗಳನ್ನ ಮತ್ತೆ ರಕ್ಷಣೆ ಮಾಡಬೇಕು ಅಂತಂದ್ರೆ ಮಂಗಗಳು ಬೇಕು. ಅವು ಆನೆಯ ಸೊಂಡಿಲಿಗಿಂತ ಎತ್ತರ ಹೋಗಿ ಅದನ್ನು ಮುರಿತವೆ. ಅವಾಗೇನಾಗತ್ತೆ, ಅಲ್ಲಿಯೂ ಕೂಡ ಶುದ್ಧ ಆಗತ್ತೆ, ಮತ್ತೆ ಬೆಳಿಲಿಕ್ಕೆ ಅನುಕೂಲ ಆಗತ್ತೆ. ಇದೆಲ್ಲ ಪ್ರಕೃತಿಯ ವ್ಯವಸ್ಥೆ. ಅವನು ಅಂದುಕೊಂಡ ಅಂತೆ, ಅಯ್ಯೋ ಪಾಪ ನಮ್ಮಂಥವರ ಉದ್ಯಾನ ಕಾಡು ಉಳಿಬೇಕು ಅಂತಂದ್ರೆ ಈ ಮಂಗಗಳು ಬೇಕು, ಅದು ಇರಲಿ ಇಂದ. ಜಾತಿರಸ್ಮದ್ವಿಧಾನಾಂಸ ಪುರೋದ್ಯಾನ ವಿಭೂಷಣಂ ಪುರರೋಧಸ್ಯ ಮೂಲಂತು ರಾಘವಸ್ಸಹ ಲಕ್ಷ್ಮಣ ತಸ್ಮಿನ್ ಹತೆ ಹತಂ ಸರ್ವಂ ತಂ ವಧಿಷ್ಯಾಮಿ ಸಂಜುಗೆ. ಈ ಕಪಿಗಳೆಲ್ಲ ಮುತ್ತಿಗೆ ಹಾಕಿವೆಯಲ್ಲ, ಪುರರೋಧ. ಇದಕ್ಕೆ ಕಾರಣ ಏನು ಅಂತಂದ್ರೆ ರಾಮ ಲಕ್ಷ್ಮಣರು. ಅವರಿಬ್ಬರನ್ನ ಕೊಂದ್ರೆ ಸಾಕು, ಈ ಮಂಗಗಳೆಲ್ಲ ಎಲ್ಲಿಗೆ ಹೋಗ್ತಾವೋ ಹೋಗಲಿ ಅಂತ. ಒಂದು ಸರ್ತಿ ಎಲ್ಲ ತಿನ್ಬಿಡ್ತೇನೆ ಅಂತ ಕೆಂಗಣ್ಣು ಬಿಟ್ಟವನು ಇನ್ನೊಮ್ಮೆ ಅದ್ರ ಮೇಲೆ ಕರುಣೆ ಮೂಡಿತು. ಈ ಕುಂಭಕರ್ಣನ ಮೆದುಳಿನಲ್ಲಿ ಆಗುವಷ್ಟು ಫ್ಲಕ್ಚುಯೇಷನ್ ಪ್ರಾಯ ರಾಮಾಯಣದ ಬೇರೆ ಪಾತ್ರಧಾರಿಗಳಲ್ಲಿ ಆಗೋದೇ ಇಲ್ಲ. ಏವಂ ತಸ್ಯ ಬ್ರುವಾಣಸ್ಯ ಕುಂಭಕರ್ಣಸ್ಯ ರಕ್ಷತಃ ನಾದಂ ಚಕ್ರುರ್ಮಹಾಘೋರಂ ಕಂಪಯಂತ ಇವಾರ್ಣವಂ. ಈ ರೀತಿಯಾಗಿ ಕುಂಭಕರ್ಣ ಹೇಳ್ತಾ ಇರಬೇಕಾದ್ರೆ ಹಿಂದ್ಗಡೆಯಿಂದ ಜಾಯ್ ಜಾಯ್ ಅಂತ ಹೇಳಿ ಸದ್ದು ಬಂತಂತೆ. ನಾದಯಂತಹ ನಾದಂ ಚಕ್ರುರ್ ಮಹಾಘೋರಂ, ಘೋರವಾದ ಹುಂಕಾರ ನಾದಗಳನ್ನೆಲ್ಲ ಮಾಡಿದ್ರು. ಕೆಲವರು ಕುಂಭಕರ್ಣನಿಗೆ ಜೈ ಅಂತ ಹೇಳಿದ್ರು, ಕೆಲವರು ಹುಂಕಾರ ಮಾಡಿದ್ರು, ಕೆಲವರು ಕಪಿಗಳನ್ನು ಬೈದ್ರು. ಇದ್ದದೆಲ್ಲ ಕಾಮನ್. ತಸ್ಯ ನಿಷ್ಪತತಶ್ಚೂರ್ಣಂ ಕುಂಭಕರ್ಣಸ್ಯ ಧೀಮತಃ ಬಭೂವುರ್ಘೋರ ರೂಪಾಣಿ ನಿಮಿತ್ತಾನಿ ತಮಂತತಃ. ಯುದ್ಧಕ್ಕೆ ಅಂತ ಹೋಗುವಾಗ ಅವನಿಗೆ ಮೇಲ್ಗಡೆಯಿಂದ ಏನಾಯಿತು, ನಿಮಿತ್ತಗಳಾದವು. ಉಲ್ಕಾಚನಯುತಾ ಮೇಘಾ ಬಭೂರ್ಗರ್ಧಭಾರುಣಾ. ಕತ್ತೆಯ ರಕ್ತದಂತೆ ಕೆಂಪಾದ ಮೋಡಗಳು ಮೂಡಿ ಬಂದವು. ವಾಲ್ಮೀಕಿ ರಾಮಾಯಣ ಆಗಲಿ ಮಹಾಭಾರತ ಆಗಲಿ ನಮಗೆ ಪ್ರಕೃತಿಯನ್ನು ಸೂಕ್ಷ್ಮವಾಗಿ ದಿಟ್ಟಿಸುವ ಒಂದು ಅವಕಾಶವನ್ನು ಮಾಡಿಕೊಡ್ತವೆ. ನೀವು ವಾಲ್ಮೀಕಿ ರಾಮಾಯಣವನ್ನು, ಆಮೇಲೆ ಷಡ್ವಿಂಶ ಬ್ರಾಹ್ಮಣ ಅಂತ ಒಂದು ವೇದದ ಭಾಗ ಬ್ರಾಹ್ಮಣ, ಷಡ್ವಿಂಶ ಬ್ರಾಹ್ಮಣ ಅಂತ ಅದು, ಆಮೇಲೆ ಮಹಾಭಾರತ, ಬೇರೆ ಬೇರೆ ಪುರಾಣಗಳು, ಅದೆಲ್ಲವೂ ಕೂಡ ಸೂಕ್ಷ್ಮ ಅಬ್ಸರ್ವೇಷನ್, ಪ್ರಕೃತಿಯನ್ನು ಸೂಕ್ಷ್ಮವಾಗಿ ನೋಡೋದನ್ನು ಕಲಿಸಿಕೊಡುತ್ತೆ. ಬಭೂವುರ್ಗರ್ಧಭಾರುಣಾ, ಮೋಡಗಳೆಲ್ಲ ಕತ್ತೆಯ ರಕ್ತದಂತೆ ಕೆಂಪಾದವು. ಸಸಾಗರ ವನಾಚೈವ ವಸುಧಾ ಸಮಕಂಪತ, ಭೂಮಿ ಸಣ್ಣಗೆ ನಡುಗಿದಂತಾಯಿತು. ಘೋರ ರೂಪ ಶಿವಾನೇದುಹು ಸಜ್ವಾಲ ಕವಲೈರ್ಮುಖೈ, ಘೋರವಾದ ಹೆಣ್ಣು ನರಿಗಳು ಉಗುಳಿದವು. ಬೆಂಕಿಯನ್ನೋ ಎಂಬಂತೆ ಹೆಣ್ಣು ನರಿಗಳ ಊಳಿಡುವಿಕೆ ಕೇಳಲಿಕ್ಕೆ ಭೀಕರ. ಅದು ಕೇಳ್ರಿ ಒಮ್ಮೆ, ಆಗ ಎದೆ ನಡಗೋದಿಲ್ಲ ಅಂತ ಹೇಳಿ. ಬಹಳ ಭೀಕರವಾಗಿರುತ್ತೆ ಹೆಣ್ಣು ನರಿಗಳ ಊಳಿಡುವಿಕೆ, ಯಾವುದೂ ಅಲ್ಲ ಅದ್ರ ಮುಂದೆ. ಸಸಾಗರ ಮಂಡಲಾನ್ಯಪಸವ್ಯಾನಿ ಬಬಂಧುಶ್ಚ ವಿಹಂಗಮಾಹ, ಹಕ್ಕಿಗಳು ವಿಹಂಗಮ, ಅವುಗಳೆಲ್ಲ ಅಪಪ್ರದಕ್ಷಿಣ ಬಂದ್ವಂತೆ.
ನಿಷ್ಪಪಾತ ಚ ಗೃಧ್ರೋಸ್ಯ ಶೂಲೇ ವೈಪತಿ ಗಚ್ಚತಃ ಪ್ರಾಸ್ಫುರನ್ನಯನಂ ಚಾಸ್ಯ ಸವ್ಯೋ ಬಾಹುರ ಕಂಪತ. ಅವನೇನು ಶೂಲವನ್ನು ಹಿಡಿದಿದ್ದ, ಆ ಶೂಲದ ಮೇಲೆ ದೊಡ್ಡ ಹದ್ದು ಬಂದು ಕೂತ್ಕೊಳ್ತು. ಎಡಗಡೆಯ ತೋಳು ಹಂದಾಡಿತು. ನಿಷ್ಪಪಾತ ತದಾ ಚೋಲ್ಕ ಜ್ವಲಂತಿ ಭೀಮ ನಿಸ್ವನ ಆದಿತ್ಯೋ ನಿಷ್ಪ್ರಭಶ್ಚಾಸೀತ್ ನವಾತಿ ಚ ಸುಖೋ ನಲಹ. ಉಲ್ಕೆ ಮೇಲ್ಗಡೆಯಿಂದ ಕಳಿಸ್ಕೊಂಡು ಬಿತ್ತು. ವಸ್ತುತಃ ಉಲ್ಕೆ ಬೀಳುವಾಗ ಈ ನಕ್ಷತ್ರ ಉರಿದು ಬೀಳುತ್ತಲ್ಲ, ಅವಾಗ ನಾವು ಏನು ಚಿಂತನೆ ಮಾಡಬೇಕು ಅಂದರೆ ಸ್ವರ್ಗಾದಿಗಳು ಅನಿತ್ಯ ಅಂತ ಚಿಂತನೆ ಮಾಡಿ ನಮಗೆ ದೇವರ ಹತ್ತಿರ ನಮಸ್ಕಾರ ಮಾಡಿ ಹೇಳಬೇಕಂತೆ, ನಮಗೆ ಅನಿತ್ಯವಾದ ಪದಾರ್ಥಗಳಲ್ಲಿ ಆಸೆಯನ್ನು ಬಿಡಿಸು ಅಂತ ಹೇಳಬೇಕಂತೆ. ಯಾಕೆಂದರೆ ಸ್ವರ್ಗಲೋಕದಲ್ಲಿ ಯಾರೋ ಒಬ್ಬ ಹೋದವನು ಕೆಳಗಡೆ ಬೀಳುವ ವೇಳೆ ಅದು ಅಂತ ಪ್ರಾರ್ಥನೆ ಮಾಡಬೇಕು ದೇವರನ್ನ ಅಂತ. ಅಂದರೆ ನಿತ್ಯವಾದ ವಸ್ತುವಿನಲ್ಲಿ ಆಸೆ ಕೊಡು. ನಮ್ಮ ಬಯಕೆಗಳೆಲ್ಲ ಅನಿತ್ಯ, ನಿತ್ಯವಾದದ್ದರ ಬಗ್ಗೆ ಇರಲ್ಲ. ಇದು ನಮಗೆ ಆಗುವ ಪಾಠ, ಪ್ರಕೃತಿ ಕಲಿಸುವ ಪಾಠ. ಯಾರೋ ಒಬ್ಬ ಸಜ್ಜನ ಯಾಗಾದಿಗಳನ್ನು ಮಾಡಿ ಪರೋಪಕಾರ ಮಾಡಿ ಸ್ವರ್ಗಕ್ಕೆ ಹೋಗಿರ್ತಾನೆ. ಹೋದ ಸ್ವರ್ಗದಲ್ಲಿ ಸುಖ ಅನುಭವಿಸೋದು ಮುಗಿದು ಕೆಳಗಡೆ ಬೀಳ್ತಾ ಇರ್ತಾನೆ. ಅದರ ಸೂಚನೆ ನಮಗೆ ಉಲ್ಕಾಪಾತ ಆಗೋದು. ನಕ್ಷತ್ರ ಉರಿದು ಬೀಳೋದು ತೀರಾ ಕಾಮನ್ ಅಂತಾರೆ ಸೈಂಟಿಸ್ಟ್ಸು. ಆದರೆ ನಮಗೆ ಇದೊಂದು ನಿತ್ಯದ ಬಗ್ಗೆ ಆಸೆ ಇಟ್ಕೊಳ್ಳಿಕ್ಕೆ ಇದು ಬೇಕು ಅಂತ ಅನ್ನೋದು ನಮಗೆ ಗೊತ್ತಿರಬೇಕು. ಅದನ್ನು ಪ್ರಾರ್ಥನೆ ಮಾಡಿ ಅಂತಂದರೆ ಈಗ ಅದ್ರ ಸುತ್ತ ಏನೇನೇನೇನೇನೋ ಹರಡ್ಕೊಂಡು ಯಾವುದೋ ಒಂದು ಉಲ್ಕೆ ಬೀಳುತ್ತೆ, ಅವಾಗ ಏನು ಬೇಡ್ಕೊಂಡ್ರೂ ಆಗೋಗುತ್ತೆ ಅಂತ ಸಂಬಂಧವೇ ಇಲ್ಲ. ಅದು ಜನರಲ್ಲಿ ಆ ತರಹದ ತಪ್ಪು ಕಲ್ಪನೆಯ ಬಂದ್ಬಿಟ್ಟಿದೆ. ಅದು ಏನೋ ಆಗಿ ಇವರೇನೋ ಹೇಳಿ ಇವರೇನೋ ತಿಳ್ಕೊಂಡು ಹಾಗೆ ಬಂದಿದೆ. ಆ ರೀತಿ ಉಲ್ಕೆಗಳು ಬಿದ್ದುವಂತೆ ಅವಾಗ. ಅಚಿಂತಯನ್ ಮಹೋತ್ಪಾತಾನ್ ಉದಿತಾನ್ ರೋಮಹರ್ಷಣಾನ್ ನಿರ್ಯಯೌ ಕುಂಭಕರ್ಣಸ್ತು ಕೃತಾಂತ ಬಲಚೋದಿತ. ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಅಚಿಂತಯನ್ ಮಹೋತ್ಪಾತಾನ್ ಅಂತ ಹೇಳಿ ಮುಂದೆ ನುಗ್ಗಿದ. ಸಲಂಘಯಿತ್ವಾ ಪ್ರಾಕಾರಂ ಪದ್ಭ್ಯಾಂ ಪರ್ವತ ಸನ್ನಿಭ ಸದದರ್ಶ ಘನ ಪ್ರಖ್ಯಂ ವಾನರಾನೀಕಮದ್ಭುತಂ. ಕೋಟೆಯ ಬಾಗಿಲು ಎಷ್ಟೆತ್ತರ ಇರುತ್ತೆ, ನೀವು ಈಗಿನ ಕೋಟೆಯನ್ನೇ ನೋಡಿದ್ದೀರ. ಇನ್ನು ರಾವಣನ ಕೋಟೆ ಎಷ್ಟು ಎತ್ತರ ಇರಬೇಕು. ಆರಾಮವಾಗಿ ದಾಟ್ಕೊಂಡು ಬಂದ್ಬಿಟ್ಟಂತೆ. ಅವನು ಎಷ್ಟು ಎತ್ತರ ಇರಬೇಡ ಹಾಗೆ ಮಾಡಬೇಕಾದ್ರೆ. ನಾವು ಇಲ್ಲಿ ಇದನ್ನು ದಾಟಿದ ಹಾಗೆ ಅವನು ನಮ್ಮ ಮನೆಯ ಮುಂದಿನ ಕಾಂಪೌಂಡನ್ನು ದಾಟಿದ ಹಾಗೆ ತಬಕ್ಕಂತ ಹಾಕೊಂಡು ಬಂದ್ಬಿಟ್ಟ. ಇವರು ದೊಡ್ಡ ಕೋಟೆಯ ಬಾಗಿಲನ್ನು ತೆಗಿಬೇಕು, ಅದ್ರ ಒಳಗಡೆಯಿಂದ ನುಗ್ಗಬೇಕು, ಏನಿಲ್ಲ, ಆರಾಮವಾಗಿ ದಾಟ್ಕೊಂಡು ಹೊಟ್ಟೋದ. ತೇ ದೃಷ್ಟ್ವಾ ವಾ ರಾಕ್ಷಸ ಶ್ರೇಷ್ಠಂ ವಾನರಾಹ ಪರ್ವತೋಪಮಾಹ ವಾಯುನುನ್ನಾ ಇವ ಘನಾಹ ಯಯುಃ ಸರ್ವಾದಿಶಸ್ತದಾ. ಅವನು ಬರ್ತಾ ಇದ್ದ ಹಾಗೇನೆ ಕಪಿಗಳು ಓಡಿದವು. ವಾಯುನುನ್ನ ಯಥಾ ಮೇಘಾಹ ಅಂತ. ಗಾಳಿಯಿಂದ ಚಲ್ಲಾಪಿಲ್ಲಿಯಾದ ಮೋಡಗಳು ಆಗುವ ಹಾಗೆ ಕಪಿಗಳೆಲ್ಲ ಚಲ್ಲಾಪಿಲ್ಲಿ ಆಗೋದು. ತದ್ವಾನರಾನೀಕಮತಿ ಪ್ರಚಂಡಂ ದೃಶೋ ದ್ರವದ್ಭಿನ್ನಮಿವಾಭ್ರಜಾಲಂ ಸಕುಂಭಕರ್ಣ ಸಮವೇಕ್ಷ ಹರ್ಷಾತ್ ನನಾದ ಭೂಯೋ ಘನವದ್ಘನಾಭ. ಯಾವಾಗ ಅವರೆಲ್ಲ ಓಡಿದರು ಜೋರಾಗಿ ಘರ್ಜನೆ ಮಾಡಿದ. ತೇ ತಸ್ಯ ಘೋರಂ ನಿನದಂ ನಿಶಮ್ಯ ಯಥಾ ನಿನಾದಂ ದಿವಿವಾರಿದಸ್ಯ ಪೇತುರ್ಧರಣ್ಯಾಂ ಬಹವ ಪ್ಲವಂಗಾ ನಿಕೃತ್ತ ಮೂಲ ಇವ ಚಾಲವೃಕ್ಷಾ. ಇನ್ನು ಕೆಲವರು ನೋಡ್ತಿದ್ದ ಹಾಗೆ ಸತ್ತಂತೆ ಕಾಡೆ ಬಿದ್ದೋದ್ರು. ಅಷ್ಟು ಭಯ ಅವನು ಬರ್ತಾ ಇರೋದು ನೋಡಿದ್ರೆ. ವಿಪುಲ ಪರಿಘವಾನ್ ಸ ಕುಂಭಕರ್ಣೋ ರಿಪುನಿಧನಾಯ ವಿನಿಸೃತೋ ಮಹಾತ್ಮ ಕಪಿಗಣ ಭಯಮಾದದಾತ್ಸು ಭೀಮಂ ಪ್ರಭುರಿವ ಕಿಂಕರ ದಂಡವಾನ್ಯುಗಾಂತೆ. ಈ ರೀತಿ ನೋಡಿ ಟಿವಿಯಿಂದ ನಡ್ಕೊಂಡು ಬಂದ ಅನ್ನುವಲ್ಲಿಗೆ 56ನೆಯ ಸರ್ಗ ಮುಗೀತು. ಸಲಂಘಯಿತ್ವಾ ಪ್ರಾಕಾರಂ ಗಿರಿಕೂಟೋಪಮೋ ಮಹಾನ್
ನಿರ್ಯಯೌ ನಗರಾತ್ತೂರ್ಣಂ ಕುಂಭಕರ್ಣೋ ಮಹಾಬಲಃ. ಅವನು ಪ್ರಾಕಾರವನ್ನು ದಾಟಿ ಬಂದ. ನನಾದತ ಮಹಾನಾದಂ ಸಮುದ್ರಮಭಿನಾದಯನ್ ವಿಜಯನ್ನಿವ ನಿರ್ಘಾತಾನ್ ವಿಧಮನ್ನಿವ ಪರ್ವತಾನ್. ಕಡಲ ಕಡೆಗೆ ನೋಡಿದ. ಭೋರ್ಗೆರಿತಾ ಇತ್ತು ಕಡಲು. ಅದನ್ನು ಕುರಿತು ಗಟ್ಟಿಯಾಗಿ ಎದುರು ನಿಂತು ನಾದ ಮಾಡಿದ. ಕಡಲಿನ ನಾದ ಕೇಳಿಸಲಿಲ್ಲ, ಇವನು ನಾದ ಕೇಳಿಸಿತು. ಆಚೆ ತಿರುಗಿದ. ದೊಡ್ಡ ಬೆಟ್ಟ ಇದೆ. ಆ ಬೆಟ್ಟದ ಮುಂದೆ ಜೋರಾಗಿ ಕಿರುಚಿದ. ಯಾವ ತರಹ ಪ್ರತಿಧ್ವನಿ ಬಂದಿರಬೇಕು ನೋಡಿ. ಅದನ್ನು ನಿಮ್ಮ ಊಹೆಗೆ ಬಿಡೋದು. ಎಷ್ಟು ಜನರ ಕಿವಿ ಹಾಲೆ ಒಡೆದೋಗಿರುತ್ತೋ ಏನೋ, ಕಿವಿ ತಮಟೆ. ತಮವಧ್ಯಂ ಮಘವತ ಯಮೇನ ವರುಣೇನ ವಾ ಪ್ರೇಕ್ಷ ಭೀಮಾಕ್ಷ ಮಾಯಾಂತಂ ವಾನರಾಹ ವಿಪ್ರದುದ್ರುವು. ಈ ಸದ್ದನ್ನು ಕೇಳಿದ ಮೇಲಂತೂ ಕಪಿಗಳೆಲ್ಲ ಓಡಿದುವು. ತಾನ್ಸ್ತು ವಿಪ್ರದೃತಾನ್ ದೃಷ್ಟ್ವಾ ರಾಜಪುತ್ರೋಂಗದೋಬ್ರವೀತ್ ನಲಂ ನೀಲಂ ಗವಾಕ್ಷಂಚ ಕುಮುದಂಚ ಮಹಾಬಲಂ. ಯಾವಾಗ ಇವರೆಲ್ಲ ಓಡ್ತಾ ಇದ್ರು, ಇಂದ್ರಜಿತ್ತು ಹೇಳಿದ, ನಿಲ್ಲಿ ನಿಲ್ಲಿ, ಏನ್ ಮಾಡ್ತಾ ಇದ್ದೀರ ನೀವು? ಸಾರಿ, ಅಂಗದ ಹೇಳ್ತಾನೆ, ನಿಲ್ಲಿ ಏನ್ ಮಾಡ್ತಾ ಇದ್ದೀರ ನೀವು? ಆತ್ಮನಸ್ತಾನಿ ವಿಸ್ಮೃತ್ಯ ವೀರ್ಯಾಣ್ಯಭಿಜನಾನಿ ಚ ಕ್ವಗಚ್ಚತ ಭಯತ್ರಸ್ತಾ ಪ್ರಾಕೃತಾಹರಯೋ ಯಥಾ. ಅಲ್ಲ, ನಿಮ್ಮ ಪರಾಕ್ರಮ, ನಿಮ್ಮ ವಂಶ ಯಾವುದು ನೆನಪಿಗೆ ಬರೋಲ್ವ ಈ ಟೈಮಿನಲ್ಲಿ? ನಾವು ನಾರ್ಮಲ್ ಮಂಗಗಳೇ ಅಲ್ಲ. ಸ್ಪೆಷಲಿ ವಿ ಆರ್ ಕ್ರಿಯೇಟೆಡ್. ನಮ್ಮನ್ನ, ಈ ತರಹದ ಒಂದು ತಲೆಮಾರನ್ನ ದೇವರು ಇದಕ್ಕಾಗಿಯೇ ಸೃಷ್ಟಿ ಮಾಡಿದ್ದಾನೆ. ಆ ತಲೆಮಾರಿನವರು ನಾವು. ಚಿಕ್ಕ ಮಂಗಗಳಂತೆ ಓಡೋದಾ ಯಾವತ್ತಾದ್ರೂ? ವಾನರ ಪ್ರಾಕೃತ ಹರಯೋ ಯಥ ಸಾಧು ಸೌಮ್ಯ ನಿವರ್ತಧ್ವಂ ಕಿಂ ಪ್ರಾಣಾನ್ ಪರಿರಕ್ಷಥ. ವಾಪಸ್ ಬನ್ನಿ, ಪ್ರಾಣ ಉಳಿಸ್ಕೊಳ್ಳಿಕ್ಕ ನಾವಿಲ್ಲಿ ಬಂದಿರೋದು. ಕ್ಷತ್ರಿಯರಾದವರು ಅಂದರೆ ಹೇಗಿರಬೇಕು ಅಂದ. ಇವತ್ತಿಗೂ ಸೈನಿಕರು ಧೃತಿಗೆಟ್ಟಾಗ ಕಮಾಂಡರು ಅವರೆಲ್ಲ ಗಟ್ಟಿಯಾಗಿ ಅವರನ್ನು ಪ್ರೋತ್ಸಾಹಿಸ್ತಾರೆ. ನೀವು ಅಸಂಖ್ಯವಾದ ಯುದ್ಧ ಕಥನಗಳನ್ನು ಓದಿದ್ರೆ ಇದೇ ಇರೋದು. ಬ್ರಿಗೇಡಿಯರು, ಕಮಾಂಡರು ಇವರೆಲ್ಲರೂ ಕೂಡ ಅವರನ್ನು ಪ್ರೋತ್ಸಾಹಿಸ್ತಾರೆ. ಅದೇ ರೀತಿ ಪ್ರೋತ್ಸಾಹಿಸಿದ. ನಾಲಂ ಯುದ್ಧಾಯ ಓ ರಕ್ಷೋ ಮಹತೀಯಂ ವಿಭೀಷಿಕಾ. ಈ ರಾಕ್ಷಸ ಬೆದರು ಬೊಂಬೆ, ದೊಡ್ಡ ಆಕಾರ ಮಾತ್ರ ಇದೆ, ಬನ್ನಿ ಹೊಡೆಯೋಣ ಅಂತಂದ. ಮಹತೀ ಮುತ್ಥಿತಾಮೇನಾಂ ರಾಕ್ಷಸಾನಾಂ ವಿಭೀಷಿಕಾಂ ವಿಕ್ರಮಾದ್ವಿಧವಿಷ್ಯಾಮೋ ನಿವರ್ತಧ್ವಂ ಪ್ಲವಂಗಮಾಹ. ಕಪಿಗಳೇ, ವಾಪಸ್ ಬನ್ನಿ, ಹೊಡೆಯೋಣ ಇವನನ್ನ ಅಂತ. ಕೃಚ್ಛ್ರೇಣ ತು ಸಮಾಶ್ವಾಸ್ಯ ಸಂಗಮ್ಯ ಚ ತತಸ್ತತಃ ವೃಕ್ಷಾನ್ ಗೃಹೀತ್ವಾ ಹರಯಃ ಸಂಪ್ರತಸ್ಥೋ ರಣಾಜಿರೆ. ಓಡ್ತಾ ಇದ್ದವರು ನೋಡಿದ್ರು, ಯುವರಾಜನ ಮಾತಲ್ಲಿ ನಂಬಿಕೆ ಬರ್ತಾ ಇಲ್ಲ, ಇವನನ್ನು ಎದುರಿಸೋ ಧೈರ್ಯ ಆಗ್ತಾ ಇಲ್ಲ. ಎಂತ ಮಾಡೋದು? ಅಲ್ಲಿಯೇ ಇದ್ದ ಒಂದು ಮರವನ್ನು ಕಿತ್ತು ಬಲಾತ್ಕಾರವಾಗಿ ಬಂದು ಕಣ್ಣು ಮುಚ್ಚಿಕೊಂಡು ಹೊಡಿಲಿಕ್ಕೆ ಬಂದ್ರಂತೆ. ತೇ ನಿವರ್ತ್ಯತು ಸಂರಬ್ಧಾ ಕುಂಭಕರ್ಣಂ ವನೌಕತಃ ನಿರ್ಜಗ್ಜು ಪರಮಕ್ರುದ್ಧಾ ಸಮದಾ ಇವ ಕುಂಜರಾ. ದೊಡ್ಡ ದೊಡ್ಡ ಬೆಟ್ಟಗಳು ಬಿದ್ದವು, ಶಿಲೆಗಳು ಬಿದ್ದವು. ಪಾದಪೈ ಪುಷ್ಪಿತಾಗ್ರೈಶ್ಚ ಹನ್ಯಮಾನೋ ನ ಕಂಪತೆ. ಅವರೆಲ್ಲ ಹೊಡಿತಾ ಇದ್ದಾಗ ಆರಾಮವಾಗಿ ನಿಂತಿದ್ದ, ಅವ್ರಿಗೇನಾಗಲೇ ಇಲ್ಲ. ತಸ್ಯ ಗಾತ್ರೇಶು ಪತಿತಾ ಭಿದ್ಯಂತೆ ವಿಪುಲಾಶಿಲಾ. ಅವನ ಮೈ ಮೇಲೆ ಬಿದ್ದ ದೊಡ್ಡ ದೊಡ್ಡ ಬಂಡೆಗಳು ಪುಡಿ ಪುಡಿಯಾಗಿ ಕೆಳಗಡೆ ಉದುರಿದವು. ಸೋಪಿ ಸೈನ್ಯಾನಿ ತಂಕ್ರುದ್ಧೋ ವಾನರಾಣಾಂ ಮಹೌಜತಾಂ ಮಮಂತ ಪರಮಾಯತ್ತೋ ವನಾನ್ಯಗ್ನಿರಿವೋತ್ಥಿತ. ಅವರೆಲ್ಲರನ್ನ, ಎರಡು ಕಪಿಗಳನ್ನು ಹಿಡ್ಕೊಳ್ಳೋದು, ಹೀಗೆ ಪರಸ್ಪರ ಹಿಂಗೆ ಹೊಡೆದು ಹಾಕೋದು. ಇಲ್ಲವೇ ಒಂದಿಷ್ಟು ಜನರನ್ನು ಹಿಡಿದು ಕೈಯಿಂದ ಹೀಗೆ ಒರೆಸಿ ಬಿಡೋದು. ಆ ಥರ ಮಾಡಿದರಂತೆ. ಈ ತರಹದ ಯುದ್ಧ. ಲೋಹಿತಾರ್ದ್ರಾಸ್ತು ಬಹವಃ ಶೇರತೆ ವಾನರರ್ಚಭಾ ನಿರಸ್ತಾ ಪತಿತಾ ಭೂಮು ತಾಮ್ರ ಪುಷ್ಪ ಇವದ್ರುಮಾ. ನೋಡ್ತಾನೆ ಎಲ್ಲರ ಮೈ ನೆತ್ತರಾಯಿತು, ಕೆಳಗಡೆ ಬಿದ್ರು. ಅವಾಗ ಹೇಗೆ ಕಂಡಿತು ಅಂತಂದ್ರೆ
ಕೆಂಪು ಹೂವಿನ ಮರ ನೆಲಕ್ಕೆ ಬಾಗಿದಂತಿತ್ತು. ಲಂಘಯಂತ ಪ್ರಧಾವಂತೋ ವಾನರ ನಾವಲೋಕಯನ್ ಕೇಚಿತ್ ಸಮುದ್ರೇ ಪತಿತಾ ಕೇಚಿತ್ ಗಗನಮಾಸ್ಥಿತಾ. ಓಡ್ತಾ ಓಡ್ತಾ ಕೆಲವರು ನೋಡಲೇ ಇಲ್ಲ ಹಿಂದೆ, ಕೆಲವರು ಸಮುದ್ರದಲ್ಲಿ ಬಿದ್ದರು, ಕೆಲವರು ಆಕಾಶದಲ್ಲಿ ಹಾರಿದ್ರು. ಹೀಗೆಲ್ಲ ಆಗೋಯ್ತು. ಓಡ್ತಾ ಇದ್ದಾರೆ. ಎಲ್ಲಿ ಓಡ್ತಾ ಇದೀವಿ ಗೊತ್ತಿಲ್ಲ. ನೋಡ್ತಾ ಇರೋದು ಕುಂಭಕರ್ಣನನ್ನ, ಓಡ್ತಾ ಇರೋದು ಮುಂದೆ. ವಧ್ಯಮಾನಾಸ್ತು ತೇ ವೀರಾ ರಾಕ್ಷಸೇನ ಚಲೀಲಯ ಸಾಗರಂ ಏನ ತೇ ತೀರ್ಣಾ ಪಥಾ ತೇನೈವ ದುದ್ರುವು. ಒಂದಿಷ್ಟು ವಾನರರ ಗುಂಪು ಓಡಿ ಸೇತುವೆಯಿಂದ ವಾಪಸ್ ಓಡ್ಲಿಕ್ಕೆ ಶುರು ಮಾಡ್ಬಿಟ್ರು. ನಿಪೇತು ಕೇಚಿದಪರೆ ಕೇಚಿನ್ನೈವಾವತಸ್ಥಿರೆ ಕೇಚಿದ್ ಭೂಮೌ ನಿಪತಿತಾ ಕೇಚಿತ್ ಸುಪ್ತಾಮೃತ ಇವ. ಕೆಲವರು ಅವನನ್ನು ನೋಡಿ ಮೂರ್ಛಿತರಾಗಿ ತಲೆ ತಿರುಗಿ ದಪ್ಪಂತ ಕೆಡ ಬಿದ್ದೋದ್ರು. ಇನ್ನು ಕೆಲವರು ಓಡ್ತಾ ಓಡ್ತಾ ಮೃತ ಇವ ಸತ್ತವರಂತೆ ನಟಿಸಿದ್ರು. ತಾನ್ ಸಮೀಕ್ಷಾಂಗದೋ ಭಗ್ನಾನ್ ವಾನರಾನಿದಮಬ್ರವೀತ್ ಅವತಿಷ್ಠತ ಯುದ್ಧಾಮೋ ನಿವರ್ತಧ್ವಂ ಪ್ಲವಂಗಮಾ. ಏ ಕಪಿಗಳೇ ಓಡಬೇಡಿ ಬನ್ನಿ ಅಂತ ಇವನು ಕರೀತಾ ಇದ್ದಾನೆ. ಮತ್ತೆ ಅಂಗದ ಭಗ್ನಾನಾಂವೋ ನ ಪಶ್ಯಾಮಿ ಪರಿಕ್ರಮ್ಯ ಮಹೀಮಿಮಾಂ ಸ್ಥಾನಂ ಸರ್ವೇ ನಿವರ್ತಧ್ವಂ ಕಿಂ ಪ್ರಾಣಾನ್ ಪರಿರಕ್ಷಥ. ಅಂಗದ ಕಡೆಗೊಮ್ಮೆ ರೊಚ್ಚಿಗೆದ್ದು ಹೇಳಿದ, ಏಯ್ ಓಡೋಗ್ತಾ ಇದ್ದೀರಾ? ಯುದ್ಧ ಆದ್ಮೇಲೂ ನಾನು ಬದುಕಿರ್ತೀನಿ, ಎಲ್ಲಿ ಉಳಿತೀರಿ ನೋಡ್ತೀನಿ. ಈಗ ಓಡಿ ಹೋದವರು ಭೂಮಿಯಲ್ಲಿ ಬೇರೆ ಎಲ್ಲಾದ್ರೂ ಸ್ಥಾನ ಇರುತ್ತೆ, ಒಂದೋ ಸಾಯ್ಬೇಕು, ಒಂದೋ ನನ್ನ ಜೊತೆ ಯುದ್ಧ ಆದ್ಮೇಲೂ ಇಲ್ಲೇ ಇರ್ಬೇಕು, ಬದುಕಿರ್ಬೇಕು. ಇಷ್ಟೇ ಇರೋದು. ಇಲ್ಲಿಂದ ಓಡೋಗ್ತಿರಲ್ಲ, ಏನದು ಗೌರವ ಸಿಗತ್ತೆ, ಬೇರೆ ಸ್ಥಾನವ ಸಿಗತ್ತೆ ನಿಮಗೆ. ನಿರಾಯುಧಾನಾಂ ಕ್ರಮತಾಂ ಅಸಂಗಗತಿ ಪೌರುಚಾ ದಾರಾಹುಪಹಸಿಷ್ಯಂತಿ ಸವೈಘಾತಸ್ಸು ಜೀವತಾಂ. ಅಲ್ವೋ ಓಡೋಗ್ತಿರಲ್ಲ, ನಿಮ್ಮ ಹೆಂಡತಿಯರು ನಿಮ್ಮನ್ನು ಮರ್ಯಾದೆಯಿಂದ ನೋಡ್ತಾರಾ? ಯುದ್ಧದಿಂದ ಓಡಿ ಬಂದವರು ಅಂತ. ಒಂದು ಕಡೆ ಹೋಗಿದ್ದೀವಿ. ಅವರು ಭಕ್ತಿಯಿಂದ ಆ ಹೆಂಡತಿ ಬಂದು ತುಪ್ಪ ಒಂದು ಬಟ್ಲಲ್ಲಿ, ಹುಳಿ ಒಂದು ಬಟ್ಲಲ್ಲಿ ಎಲ್ಲ ಇಟ್ಟು ಹೋಗಿ ಅಲ್ಲಿಂದ ಚಪಾತಿ ಹಿಂಗೆ ಎಸೆಯೋದು, ಇವರು ಹಿಂಗೆ ಇಟ್ಕೊಂಡು ತಿನ್ನೋದು. ಏನಿದು? ಸಂಪ್ರದಾಯ ಇದು ಅಂದರು. ಏನು ಅಂದರೆ ಬುಂದೇಲ್ಖಂಡ ಅಂತ, ಅಲ್ಲಿ ಹೋರಾಡದ ಕ್ಷತ್ರಿಯರು ಓಡಿ ಬಂದ ಕ್ಷತ್ರಿಯರನ್ನ ಆ ಕಾಲದ ಅವರ ಹೆಂಡತಿಯರು ಆ ತರಹ ಟ್ರೀಟ್ ಮಾಡ್ತಾ ಇದ್ರು. ಈಗ ಸಂಪ್ರದಾಯ ಆಗೋಗಿದೆ. ನಿಮಗೆ ಜಗತ್ತಿನಲ್ಲಿ ಇನ್ನೂ ಎಂತೆಂಥ ವಿಚಿತ್ರಗಳಿದೆ ಗೊತ್ತಾ ನಿಮಗೆ? ಅದಕ್ಕೆ ಹೇಳೋದು, ನಿಜ ಅನ್ನೋದು, ಸತ್ಯ ಅನ್ನೋದು ಸುಳ್ಳಿಗಿಂತಲೂ ರೋಚಕ. ಆ ಸಂಪ್ರದಾಯ ಆಗೋಗಿದೆ. ಅದರಿಂದಾಗಿ ಇಲ್ಲಿ ಅವನು ಹೇಳ್ತಾನೆ, ನಿಮ್ಮ ಹೆಂಡತಿಯರೆಲ್ಲ ನಗ್ತಾರ ಕಣ್ರೋ, ಓಡಿ ಹೋದ್ರೆ, ಸತ್ರೆ ನೆನಪಿಸ್ಕೋತಾರೆ ಭಕ್ತಿಯಿಂದ. ಧೈರ್ಯವಾಗಿ ಎದೆಗೊಟ್ಟು ಹೋರಾಡಿ ಸತ್ರು ನಮ್ಮ ಮನೆಯವರು ಅಂತ. ಓಡಿ ಹೋದ್ರೆ ಬಂತು ಇದು ಓಡ್ಕೊಂಡು ಅಂತಾರೆ. ಕುಲೇಶು ಜಾತಾಸ್ತರವೇಸ್ಮಿನ್ ವಿಸ್ತೀರ್ಣೇಶು ಮಹತ್ಸು ಚ ಕೊಗಚ್ಚತ ಭಯತ್ರಸ್ತಾ ಪ್ರಾಕೃತಾ ರಜೋ ಯಥಾ ಅನಾರ್ಯಾ ಖಲು ಯದ್ಭೀತಾ ತ್ಯಕ್ವಾ ವೀರ್ಯಂ ಪ್ರಧಾವತ. ಅನಾರ್ಯರು, ಆರ್ಯರು ಅಂತಂದ್ರೆ ನೋಡಿ, ಕಪಿಗಳನ್ನ ಅನಾರ್ಯರು ಅಂತ ನೀವು. ಈ ಲೆಫ್ಟಿಸ್ಟ್ಗಳು ತಮಿಳುನಾಡವ್ರ ಪ್ರಕಾರ ಆರ್ಯರು ಅಂದ್ರೆ ಉತ್ತರದವರು. ರಾವಣ ಆರ್ಯ ಅಲ್ಲ ಅಂತ ಅವರು, ನಮ್ಮವನು ಅಂತವೆ ಅವುಗಳು. ಅದಕ್ಕೆ ಇರಾವಣನ್ ಅಂತ ಇಟ್ಕೋತಾರ ಅವರು. ಯ ರ ಲ ವ ಇಷ್ಟನ್ನ ಒಳಗೊಂಡ ಹೆಸರನ್ನ ಹೇಳಬೇಕಾದ್ರೆ ತಮಿಳರು ಅ ಈ ಇತ್ಯಾದಿಗಳನ್ನು ಹೇಳಲೇಬೇಕು. ಅವರು ಇವತ್ತಿಗೂ ಹಾಗೆ ಹೆಸರಿಟ್ಕೋತಾರೆ.
ಇಲ್ಲಿ ನೋಡಿ, ಅನಾರ್ಯರು ಅಂತ ಹೇಳಿ ಕಪಿಗಳಿಗೆ ಹೇಳ್ತಾ ಇರೋದು. ಅನಾರ್ಯರು ಅಂತಂದ್ರೆ ಡಿಗ್ನಿಟಿ ಇಲ್ಲದವರು, ಕಳಪೆ ಜನಾಂಗ ಅಂತ ಹೇಳ್ತಾ ಇರೋದು, ಬೇರೆ ಅಲ್ಲ. ವಿಕಥನಾನಿ ಓಯಾನಿ ಭವದ್ಭಿರ್ಜನತಂ ತದಿ ತಾನಿ ವಕ್ವನು ಯಾತಾನಿ ಸೋದಗ್ರಾಣಿ ಹತಾನಿ ಚ. ಏನಪ್ಪ, ಎಲ್ಲರೂ ಹನುಮಂತ ಮರಳಿ ಬಂದಾಗ ಹನುಮಂತನಂತೆಯೇ ನಾವು ಕೂಡ ಮಾಡಿಬಿಡ್ತೀವಿ, ಲಂಕೆ ಸುಟ್ಟು ಬಿಡ್ತೀವಿ, ರಾವಣನನ್ನು ಕೊಂದು ಬಿಡ್ತೀವಿ ಅಂತ ಇದ್ರಿ. ಎಲ್ಲಿ ಹೋಯ್ತು ನಿಮ್ಮ ಆ ವಿರೋದ್ಗಾರಗಳು? ಭೀರೋ ಪ್ರವಾದ ಶ್ರೂಯಂತೆ ಯಸ್ತು ಜೀವತಿ ಧಿಕೃತ ಮಾರ್ಗ ಸತ್ಪುರುಷೈರ್ಜುಷ್ಟ ಸೇವ್ಯತಾಂ ತ್ಯಜ್ಯತಾಂ ಭಯಂ. ನೀವು ಹೆದರಿ ಓಡಿ ಹೋದ್ರೆ ನಿಮ್ಮನ್ನ ಇಡೀ ಜನಾಂಗ ಯಾವ ರೀತಿ ನೋಡುತ್ತೆ ಅನ್ನೋದರ ಅರಿವಿದೆಯಾ? ಸೇವ್ಯತಾಂ ಸತ್ಪುರುಷೈರ್ಜುಷ್ಟ ಮಾರ್ಗ, ಸಜ್ಜನರು ನಡೆಯುವಂತಹ ದಾರಿಯಲ್ಲಿ ನಡೆಯಿರಿ, ಭಯವನ್ನು ತೊರೆಯಿರಿ. ಶಯಾಮಹೇವಾ ನಿಹತಾ ಪೃಥಿವ್ಯಾಮಲ್ಪ ಜೀವಿತಾ ಪ್ರಾಪ್ನುಯಾಮೋ ಬ್ರಹ್ಮಲೋಕಂ ದುಷ್ಪ್ರಾಪಂ ಚ ಕುಯೋಧಿಭಿ. ಯುದ್ಧದಲ್ಲಿ ನೇರವಾಗಿ ಎದೆಗೊಟ್ಟು ಸತ್ತು ಕೆಳಗಡೆ ಹೊರಗೋಣ, ಬ್ರಹ್ಮಲೋಕವನ್ನು ಪಡೆಯೋಣ. ನೀವು ಈ ರೀತಿ ಇಲ್ಲಿಂದ ಓಡಿ ಹೋಗಿ ಏನು ಸಾಯ್ದೇ ಇರ್ತೀರಾ? ಸತ್ತೇ ಸಾಯ್ತೀರಾ. ಸತ್ತಾಗೇನು ಒಳ್ಳೆ ಲೋಕನ ಆಗತ್ತೆ? ಅವಾಪ್ನುಯಾಮ ಕೀರ್ತಿಂ ವಾ ನಿಹತ್ವಾ ಶತ್ರುಮಾಹವೇ ನಿಹತ ವೀರಲೋಕಸ್ಯ ಭೋಕ್ಷ್ಯಾಮೋ ವಸುವಾನರಾಹ. ಬದುಕಿದ್ದರೆ ಇಲ್ಲಿ ಸಂಪತ್ತನ್ನು ಅನುಭವಿಸ್ತೇವೆ, ಸತ್ರೆ ಅಲ್ಲಿ ಸಂಪತ್ತನ್ನು ಅನುಭವಿಸ್ತೇವೆ. ನ ಕುಂಭಕರ್ಣಕ್ಕಾಕುತ್ಸ್ಥಂ ದೃಷ್ಟ್ವಾ ಜೀವನ್ ಗಮಿಷ್ಯತಿ ದೀಪ್ಯಮಾನ ವಿವಾತಾದ್ಯ ಪತಂಗೋಜ್ವಲನಂ ಯಥಾ. ನಮ್ಮ ಸ್ವಾಮಿ ರಾಮ ಏನಿದ್ದಾನೆ ಅವನ ಮುಂದೆ ಈ ಕುಂಭಕರ್ಣ ನಿಲ್ತಾನ? ಪಲಾಯನೇನ ಚೋದ್ದಿಷ್ಟಾ ಪ್ರಾಣಾನ್ ರಕ್ಷಾಮಹೇ ವಯಂ ಏಕೇನ ಬಹವೋ ಭಗ್ನಾ ಯಶೋ ನಾಶಂ ಗಮಿಷ್ಯತಿ. ನಾವು ಓಡ್ತಾ ಇದ್ರೆ ನಮ್ಮನ್ನು ನೋಡಿ ಇನ್ನೊಬ್ಬ ಓಡ್ತಾನೆ, ಅವನನ್ನು ನೋಡಿ ಇನ್ನೊಬ್ಬ ಓಡ್ತಾನೆ, ಅವನನ್ನು ನೋಡಿ ಇನ್ನೊಬ್ಬ ಓಡ್ತಾನೆ. ಹೀಗೆ ಓಡ್ತಾನೇ ಇದ್ರೆ ಮೊದಲು ಓಡ್ದವನು ಅವನು ಅಂತನಾದರೂ ಹೇಳ್ತಾರೆ. ಏವಂ ಬ್ರುವಾಣಂ ತಂ ಚೂರಂ ಅಂಗದಂ ಕನಕಾಂಗದಂ ದ್ರವಮಾಣ ತಥೋ ವಾಕ್ಯಂ ಊಚುಶ್ಚೂರ ವಿಗರಹಿತಂ. ಹೀಗೆ ಓಡ್ತಾ ಇದ್ರಲ್ಲ, ಆ ಕಪಿಗಳು ಓಡ್ತಾ 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 ಹೇಳಿದ್ರಂತೆ, ಕೃತನ್ನ ಕದನಂ ಘೋರಂ ಕುಂಭಕರ್ಣೇನ ರಕ್ಷಸ ನ ಸ್ಥಾನ ಕಾಲೋ ಗಚ್ಚಾಮೋ ದಯಿತಂ ಜೀವಿತಂ ಹಿನಃ. ಯುವರಾಜ, ನೀನೇನೇ ಹೇಳಬಹುದು, ಬದುಕಿಗಿಂತ ಪ್ರಿಯ ಉಂಟೆ? ಬದುಕು ಮುಖ್ಯ, ಎಲ್ಲಕ್ಕಿಂತ ಬದುಕು ದೊಡ್ಡದು. ಏತಾವದುಕ್ತ್ವಾ ವಚನಂ ತರವೇತೆ ಭೇಜಿರೇದಿತಃ ಭೀಮಂ ಭೀಮಾಕ್ಷಮಾಯಾಂತಂ ದೃಷ್ಟ್ವಾ ವಾನರಯೂಥಪಾಃ. ಈ ರೀತಿಯಾಗಿ ಕಪಿಗಳೆಲ್ಲ ಓಡಿ ಹೋದ್ರು. ಅಂಗದ ಈ ರೀತಿ ಮೋಟಿವೇಟ್ ಮಾಡ್ತಾ ಇದ್ದಾನೆ, ಕುಂಭಕರ್ಣ ಬರ್ತಾ ಇದ್ದಾನೆ ಅಂತ. ಯಾರು ಕೇಳೋ ಸ್ಟೇಜಲ್ಲಿ ಯಾರಿದ್ದಾರೆ? ದಯಿತಂ ಜೀವಿತಂ ಹಿನಃ. ಬದುಕು ದೊಡ್ಡದು ಅಂತ ಓಡಿದ್ರು. ದ್ರವಮಾಣ ಸ್ತುತೆ ವೀರಾ ಅಂಗದೇನ ವಲೀಮುಖಾ ಸಾಂತ್ವನೈಶ್ಚಾನುಮಾನೈಶ್ಚ ತತಃ ಸರ್ವೇ ನಿವರ್ತಿತಾ. ಇನ್ನು ಕೆಲವರು ವಾಪಸ್ ಬಂದರು, ಕೆಲವರು ಓಡಿದರು ಯುದ್ಧದಲ್ಲಿ. ಈ ರೀತಿ ಋಷಭಶರಭಮೈಂದ ಧೂಮ್ರ ನೀಲಾ ಕುಮುದ ಸುಷೇಣ ಗವಾಕ್ಷರಂಭತಾರಾ ದ್ವಿವಿಧ ಪನತ ವಾಯುಪುತ್ರ ಮುಖ್ಯಾ ತ್ವರಿತ ರಸಾಭಿಮುಖಂ ರಣೇ ಪ್ರಯಾತಾ. ಇವರೆಲ್ಲ ಅನೇಕ ಜನ ಗುಂಪುಗೂಡಿ ಮತ್ತೆ ಯುದ್ಧಕ್ಕೆ ಬಂದರು ಅನ್ನುವಲ್ಲಿಗೆ 66ನೆಯ ಸರ್ಗ. ತೇ ನಿವೃತ್ತ ಮಹಾಕಾಯ ಶ್ರುತ್ವಾಂಗಜವಚಸ್ತದಾ ನೈಷ್ಠಿಕೀಂ ಬುದ್ಧಿಮಾಸ್ಥಾಯ ಸರ್ವೇ ಸಂಗ್ರಾಮಕಾಂಕ್ಷಿಣಃ. ಹೀಗೆ ಯುದ್ಧದಲ್ಲಿ ಸತ್ತರೂ ಸತ್ತೇವು ಅಂತನ್ನುವ ಬುದ್ಧಿಯನ್ನ ಮಾಡಿ ಯುದ್ಧಕ್ಕೆ ಅಂತ ಬಂದರು. ಪ್ರಯಾತಾಶ್ಚ ಗತಾಹರ್ಷಂ ಮರಣೇ ಕೃತ ನಿಶ್ಚಯ. ಸಾಯೋದು ಅಂತ ತೀರ್ಮಾನ ಮಾಡಿಬಿಟ್ರು. ಭೀಕರವಾಗಿ ಯುದ್ಧ ಮಾಡ್ತಾ ಇದ್ರು. ಹಲ್ಲುಗಳಿಂದ, ಉಗುರುಗಳಿಂದ, ಬಂಡೆಗಳಿಂದ ಯುದ್ಧ ಮಾಡ್ತಾ ಇದ್ದಾರೆ, ಮರಗಳಿಂದ. ಕುಂಭಕರ್ಣಸ್ತು ಸಂಕ್ರುದ್ಧೋ ಗದಾಮುದ್ಯಮ್ಯ ವೀರ್ಯವಾನ್ ಧರ್ಷಯನ್ ಸುಮಹಾಕಾಯ ಸಮಂತಾದ್ ವ್ಯಕ್ಷಿಪದ್ರಿಪೂನ್. ಸುತ್ತಲೂ ಕೂಡ ಇರುವವರನ್ನ
ಗದೆಯಿಂದ ಹೊಡೆದನಂತೆ. ಒಂದು ಸರ್ತಿ ಅವನು ಹೊಡೆದಿದ್ದಕ್ಕೆ ಶತಾನಿ ಸಪ್ತಚಾಷ್ಟೌ ಚ ಸಹಸ್ರಾಣಿ ಚ ವಾನರಾಹ, 100, 7, 8, ಕೆಲವೊಮ್ಮೆ 1000 ಅವನ ಪೆಟ್ಟು ಬಿದ್ದು ಕೆಳಗಡೆ ಬಿದ್ದವರು. ಷೋಡಶಾಷ್ಟೌ ಚ ದಶ ಚ ವಿಂಶತ್ರಿಂಶತ್ ತಥೈವ ಚ ಪರಿಕ್ಷಿಪ್ಯ ಚ ಬಾಹುಭ್ಯಾನ್ ಖಾದನ್ ಸ ಪರಿಧಾವತಿ. ಕಡೆಗೆ ಅದನ್ನು ಎಸೆದ ಗದೆಯನ್ನ, ಸಿಕ್ಕವ್ರನ್ನ 8 ಜನ ಸಿಕ್ಕಿದ್ರೆ 8 ಜನ, 16 ಜನ ಸಿಕ್ಕಿದ್ರೆ 16 ಜನ, ಅವ್ರನ್ನೆಲ್ಲ ತಿನ್ಕೊಂಡು ವೀರವಿಹಾರ ಮಾಡ್ಲಿಕ್ಕೆ ಶುರು ಮಾಡಿದ. ಭಕ್ಷಯನ್ ಭೃಚತಂ ಕ್ರುದ್ಧೋ ಗರುಡಪ್ಪನ್ನಗಾನಿವ ಕೃಚ್ಛ್ರೇಣ ಚ ಸಮಾಶ್ವಸ್ತಾಃ ಸಂಗಮ್ಯ ಚ ತತಸ್ತತಃ ವೃಕ್ಷಾದ್ರಹಸ್ತಾಹರಯಃ ತಸ್ತು ಸಂಗ್ರಾಮ ಮೂರ್ಧನಿ. ಹೇಗೋ ಕಷ್ಟಪಟ್ಟು ಯುದ್ಧದಲ್ಲಿ ತಡೆದುಕೊಂಡು ನಿಂತಿದ್ದಾರೆ. ತಂ ಸಮುತ್ಪಾಟ್ಯ ಚಿಕ್ಷೇಪ ಕುಂಭಕರ್ಣಾಯ ವಾನರಃ. ಹಾಗೆ ವಿವಿಧ ಅಂತನ್ನುವ ಬಲಿಷ್ಠನಾದ ಕಪಿ ಅವನ ಮೇಲೆ ದೊಡ್ಡ ಮರವನ್ನು ಎಸೆದ. ತಚ್ಛೈಲ ವೇಗಾಭಿಹತಂ ಹತಾಶ್ವಂ ಹತತಾರಥಿಂ ರಕ್ಷಸಾಂ ರುಧಿರಕ್ಲಿನ್ನಂ ಬಭೂವ ಯೋಧನಂ ಮಹತ್. ಬೇಕಾದಷ್ಟು ಜನ ಅವನ ಕೆಳಗಡೆ ಇದ್ದವರು ಸತ್ರು. ಇವನು ಕುಂಭಕರ್ಣನಿಗೆ ಎಸೆದಿದ್ದಕ್ಕೆ ಕುಂಭಕರ್ಣನ ಹತ್ತಿರ ಇದ್ದವರೆಲ್ಲ ಸತ್ರು. ಅವರು ಕೂಡ ಏನು ಕಡಿಮೆ ಇಲ್ಲ, ರಾಕ್ಷಸರು. ಬಾಣಗಳಿಂದ ಕೊಡಲಿಗಳಿಂದ ದಾಳಿ ಮಾಡಿದ್ರು. ತಾನಿ ಪರ್ವತ ಶೃಂಗಾಣಿ ಶೂಲೇನ ತ ವಿಭೇದ ಬಭಂಜ ವೃಕ್ಷವರಚಂಚ ಕುಂಭಕರ್ಣೋ ಮಹಾಬಲ. ಆಮೇಲೆ ಹನುಮಂತನಿಗೂ ಕುಂಭಕರ್ಣನಿಗೂ ಸ್ವಲ್ಪ ಯುದ್ಧ ಆಯಿತು, ಸಂಕುಲ ಯುದ್ಧ ಅಂತ, ಆ ತರಹದ ಯುದ್ಧ. ತತಸ್ತು ನೀಲೋ ಬಲವಾನ್ ಪರ್ಯವಸ್ಥಾಪಯನ್ ಬಲಂ. ನೀಲ ಅನ್ನುವವನು ಒಂದು ದೊಡ್ಡ ಬಂಡೆ ತಗೊಂಡು ಎಸೆದ. ಮುಷ್ಟಿ ಪ್ರಹಾರಾಭಿಹತಂ ತಚ್ಛೈಲಂ ತಚ್ಛೈಲಾಗ್ರಂ ವ್ಯಶೀರ್ಯತಾ. ಒಂದು ಆ ದೊಡ್ಡ ಬಂಡೆಯನ್ನು ಎಸೆದದ್ದಕ್ಕೆ ಕುಂಭಕರ್ಣ ಮುಷ್ಟಿಯಿಂದ ಅದನ್ನು ಹೊಡೆದ, ಪುಡಿಪುಡಿಯಾಗಿ ಬಿತ್ತು. ಆಮೇಲೆ ಋಷಭ, ಶರಭ, ನೀಲ, ಗವಾಕ್ಷ, ಗಂಧಮಾದನ 5 ಜನ ಅವನನ್ನು ಆಕ್ರಮಿಸಿದರು. ಅವರಿಗೆ ಜೋರು ಪೆಟ್ಟು ಹೊಡಿತಾ ಇದ್ರೆ ಕುಂಭಕರ್ಣನಿಗೇನು ಅನ್ನಿಸ್ಲೇ ಇಲ್ಲ. ಕುಂಭಕರ್ಣ ಭುಜಾಭ್ಯಾಂ ಸಹ ಪೀಡಿತೋ ವಾನರರ್ಷಭ ನಿಪಪಾತರ್ಷಭೋ ಭೀಮಃ ಪ್ರಮುಖಾಗತ ಶೋಣಿತಃ. ಋಷಭ ಅನ್ನುವ ಕಪಿಯನ್ನ ಗಟ್ಟಿಯಾಗಿ ಅಪ್ಪಿ ಹಿಡಿದ. ರಕ್ತ ಬಾಯಿಂದ ಕಕ್ಕಿಕೊಂಡ್ಬಿಟ್ಟ ಅವನ ಋಷಭ. ಆ ಪರಿ ಹಿಡಿದು ಅದುಮಿ ಬಿಟ್ಟ ಕುಂಭಕರ್ಣ. ದತ್ತ ಪ್ರಹಾರ ವ್ಯಥಿತ ಮುಮುಹುಶ್ಚೋಣಿತೋಕ್ಷಿತಾ. ಗಂಧಮಾದನ ಬಿದ್ದ. ತೇಷು ವಾನರ ಮುಖ್ಯೇಶು ಪತಿತೇಷು ಮಹಾತ್ಮಸು 1000 ಜನ ವಾನರಾಣಾಂ ಸಹಸ್ರಾಣಿ ಕುಂಭಕರ್ಣಂ ಪ್ರದುದ್ರುವು. ಅವರು ಬಂದರು. ಸವಾನರ ಸಹಸ್ರೈಸ್ತು ವಿಚಿತ ಪರ್ವತೋಪಮಃ. ಅಷ್ಟೂ ಜನ ಏನು ಬರ್ತಾ ಇದ್ದಾರೆ. ಬಾಹುಭ್ಯಾಂ ವಾನರಾಂತರವಾನ್ ಪ್ರಗೃಶ್ಯ ಸಮಹಾಬಲಃ. ಬರ್ತಾ ಇದ್ದ ಕಪಿಗಳನ್ನೆಲ್ಲ 2 ಕೈಗಳಿಂದ ಬಾಯಿಗೆ ಎಸ್ಕೊಳ್ಳಿಕ್ಕೆ ಶುರು ಮಾಡಿದ. ಚಚಾರ ಹರಿಸೈನ್ಯೇಶು ಕಾಲಾಗ್ನಿರಿವ ಮೂರ್ಛಿತಃ. ಆ ತರಹ ವೀರ ವಿಹಾರ ಮಾಡ್ತಾ ಇರಬೇಕಾದ್ರೆ ಕಪಿಗಳೆಲ್ಲ ರಾಘವಂ ಚರಣಂ ಜಗ್ಮುಹು ವ್ಯಥಿತ ಭಿನ್ನಚೇತತಃ. ರಾಘವಂ ಚರಣಂ ಜಗ್ಮುಹು, ರಾಮನ ಮೊರೆ ಹೊಕ್ಕರು. ಆಗ ಅಷ್ಟು ಹೊತ್ತಿಗೆ ತ್ರಾಸಯನ್ ರಾಕ್ಷಸಾಂತರವಾನ್ ಕುಂಭಕರ್ಣ ಪದಾನುಗಾನ್. ಅಂಗದ ಮತ್ತೆ ಓಡಿದ. ಅವನ ಅಂಗರಕ್ಷಕರು ಅಂತ ಏನು ಬಂದಿದ್ರು ಹಿಂಬಾಲಕರು, ಅವರಿಗೆ ಹೊಡೆದ, ಆಚೆ ತಳ್ಳಿದ. ಅಂಗದ ನೋಡಿದ, ಅದು ಕುಂಭಕರ್ಣ ನೋಡಿದ. ವೇಗವಾಗಿ ಅವನನ್ನು ಹಿಡಿದು ಕೆಳಗಡೆ ಎಸೆದ. ಅಪಹಾಸೇನ ಚಿಕ್ಷೇಪ ವಿಸಂಜ್ಞಸ್ತಪಪಾತಃ. ಏನು ಲೆಕ್ಕವೇ ಅಲ್ಲ ಎಂಬಂತೆ ಅಂಗದನ್ನು ಎಸೆದ. ಅವನು ಕೆಳಗಡೆ ಬಿದ್ದ. ಆಗ ಸುಗ್ರೀವ ಬಂದ.
ತಮಾಪತಂತಂ ತಂ ಪ್ರೇಕ್ಷ ಕುಂಭಕರ್ಣ ಪ್ಲವಂಗಮಂ ತಸ್ಥೌ ವಿವೃತ್ತ ಸಂಗ್ರಾಮೋ ವಾನರೇಂದ್ರಸ್ಯ ಸಮ್ಮುಖ. ಯಾವಾಗ ಸುಗ್ರೀವ ಬಂದ ನೋಡಿದ, ಸುಗ್ರೀವ ಪರಿಚಯ ಇದ್ದ ಕುಂಭಕರ್ಣನಿಗೆ. ಅದೇ ನಾನು ಹೇಳ್ತಿದ್ನಲ್ಲ, ನಾವು ಮೈನ್ ಮಿಸ್ ಮಾಡೋದೇನು ಅಂತಂದರೆ ಅವತ್ತು ಯುದ್ಧ ಭೂಮಿಯಲ್ಲಿ ನೋಡಿದ್ರೇನು ಅಂತ ಇಲ್ಲ. ಅವನು ವಾಲಿ ರಾವಣನ ಗೆಳೆಯ ಆದ್ದರಿಂದಾಗಿ ಎಲ್ಲ ಹೊಕ್ಕು ಬಳಕೆ ಎಲ್ಲ ಇತ್ತು. ನೋಡಿದ ಕುಂಭಕರ್ಣನನ್ನ ಓಡಿ ಬರ್ತಾ ಇರಬೇಕಾದ್ರೆ ಸಹಸ್ವೈಕಂ ನಿಪಾತಮ್ಮೆ ಪರ್ವತಸ್ಯಾಸ್ಯ ರಾಕ್ಷಸ, ತಗೋ ಇದನ್ನ ಸಹಿಸಿಕೋ ಅಂತ ಹೇಳಿ ಒಂದು ದೊಡ್ಡ ಪರ್ವತವನ್ನು ಎಸೆದ. ಆಗ ಕುಂಭಕರ್ಣ ಹೇಳ್ತಾನೆ, ಪ್ರಜಾಪತೆಸ್ತು ಪೌತ್ರಸ್ತ್ವಂ ತಥೈವರ್ಕ್ಷರಜಸ್ತುತಃ ಧೃತಿ ಪೌರುಜ ತಂಪನ್ನಃ ತಸ್ಮಾತ್ ಗರ್ಜಸಿ ವಾನರ. ನೀನು ಏನು ಕಡಿಮೆ ಇಲ್ಲ ಕಣಯ್ಯ, ಬ್ರಹ್ಮದೇವರ ಮಗ ಋಕ್ಷರಜಸ್ಸಿನ ಮಗ ನೀನು, ಅದರಿಂದಾಗಿ ಬ್ರಹ್ಮದೇವರ ಮೊಮ್ಮಗ, ನಿನಗೂ ಬಲ ಇದೆ, ಗೊತ್ತಿಲ್ವೇನು ನನಗೆ? ಸಕುಂಭಕರ್ಣಸ್ಯ ವಚೋ ನಿಚಮ್ಯ ವ್ಯಾವಿಧ್ಯ ತೈಲಂ ತಹತಾ ಮುಮೋಚ. ಹೀಗೆ ಹೇಳ್ತಾ ಇರಬೇಕಾದ್ರೆ ಕುಂಭಕರ್ಣನ ಎದೆಗೆ ದೊಡ್ಡ ಶಿಲೆಯನ್ನು ಬೀಸಿದ. ಆದರೆ ಏನೂ ಆಗಲಿಲ್ಲ. ತತ್ ಕುಂಭಕರ್ಣಸ್ಯ ಭುಜ ಪ್ರಣುನ್ನಂ ಶೀಲಂ ಶಿತಂ ಕಾಂಚನದಾಮ ಯಷ್ಟಿಂ. ಯಾವಾಗ ವೇಗವಾಗಿ ಕುಂಭಕರ್ಣ ಒಂದು ಶೂಲವನ್ನು ಎಸೆದ, ಮಧ್ಯದಲ್ಲಿ ಅಡ್ಡ ಬಂದು ಹನುಮಂತ ಅದನ್ನು ಮುರಿದ. ಕೃತಂ ಭಾರತಹಸ್ತ್ರಸ್ಯ ಶೂಲಂ ಕಾಲಾಯತಂ ಮಹತ್ ಬಭಂಜ ಜಾನುಮಾರೋಪ್ಯ ತದಾ ಹೃಷ್ಟ ಪ್ಲವಂಗಮಃ. ಅದು ಬರ್ತಾ ಇದ್ದಾಗೆ ಕೃತಂ ಭಾರತಹಸ್ತ್ರಸ್ಯ 1000 ಮಣ ಭಾರ ಇತ್ತಂತೆ ಅದು, ಆ ಶೂಲ. ಅದನ್ನು ಹಿಡಿದು ಜಾನುಮಾರೋಪ್ಯ, ಒಂದು ತುಂಡು ಮಾಡಬೇಕಾದ್ರೆ ತೊಡೆಯ ಸಹಾಯ ತಗೊಳ್ತೇವಲ್ಲ, ಆ ರೀತಿ ಲಾಟಕ್ ಅಂತ ಮುರಿದ ಅದನ್ನು. ನನಗೆ ಈ MTV ಆಚಾರ್ಯ ಅಂತ ಹೇಳಿ ಚಂದಮಾಮದ ಸ್ಕೆಚ್ ಬಿಡಿಸ್ತಾ ಇದ್ದವರು ಒಂದು ಚಿತ್ರ ಬರೆದಿದ್ದಾರೆ. ಹನುಮಂತ ಕುಂಭಕರ್ಣನ ಶೂಲವನ್ನು ಮುರಿಯುವ ಚಿತ್ರ. ಎಷ್ಟು ಚೆನ್ನಾಗಿದೆ ಅಂದರೆ ಆ ಹನುಮಂತನ ಮುಖದಲ್ಲಿ ಕುಂಭಕರ್ಣನ ಬಗ್ಗೆ ತಾತ್ಸಾರ, ಕುಂಭಕರ್ಣನ ಸಿಟ್ಟು. ನನಗೆ ಇವತ್ತಿಗೂ, ನಾನು ಅದನ್ನು ನೋಡಿ ಸುಮಾರು 20-25 ವರ್ಷ ಆಗಿ ಹೋಗಿದೆ. ಬಹಳ ಚಿಕ್ಕಂದಿನಲ್ಲಿ ನಾನು ನೋಡಿದ್ದದನ್ನು, ಆಮೇಲೆ ನಡುವೆ ಯಾವಾಗಲೋ ಒಮ್ಮೆ ನೋಡಿದ್ದು. ಅದನ್ನು ಉಳಿಸ್ಕೊಳ್ಳಿಕ್ಕಾಗಲಿಲ್ವಲ್ಲ ಅಂತ ಈಗ ಪಶ್ಚಾತ್ತಾಪ ಆಗ್ತಾ ಇದೆ. ಆ ಚಿತ್ರ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಅಷ್ಟು ಚೆನ್ನಾಗಿದ್ದ ಚಿತ್ರ ಅದು. ಆ ಹನುಮಂತ ಕುಂಭಕರ್ಣನ ಶೂಲವನ್ನು ಮುರಿಯೋದು. ಈಗಲೂ ನನಗೆ ತಾತ್ಪರ್ಯ ನಿರ್ಣಯ ಓದಬೇಕಾದ್ರೆ ಆಗಲಿ, ವಾಲ್ಮೀಕಿ ರಾಮಾಯಣ ಓದಬೇಕಾದ್ರೆ ಆಗಲಿ, ಈ ಪ್ರಸಂಗ ಬಂತು ಅಂತಂದ್ರೆ ಮನಸ್ಸು ಆ ಚಿತ್ರಕ್ಕೆ ಸಹಜವಾಗಿ ಹೊರಟೋಗುತ್ತೆ. ಮಾರುತಿಂ ಪೂಜಯಾಂಚಕ್ರುಹು ದೃಷ್ಟ್ವಾ ಶೂಲಂ ತಥಾವಿಧಂ. ಆಗ ಎಲ್ಲರೂ ಸಂತೋಷಪಟ್ರಂತೆ. ಅಷ್ಟು ಹೊತ್ತಿಗೆ ಅವನು ಬೇರೆ ಕಡೆ ಹೋದ ಹನುಮಂತ. ಇವನು ವೇಗವಾಗಿ ನುಗ್ಗಿ ಸುಗ್ರೀವನನ್ನು ಹೊಡೆದು ಅವನನ್ನು ಎತ್ಕೊಂಡು ಹೊರಟು ಹೋದ. ಜಹಾರ ಸುಗ್ರೀವಮಭಿಪ್ರಗೃಹ್ಯ ಯಥಾನಿಲೋ ಮೇಘಮಿವ ಪ್ರಚಂಡ. ವಸ್ತುತಃ ಇದು ವ್ಯತ್ಯಾಸ ಮಾಡಿ ಹೇಳಿದ ಘಟನೆ. ಮೊದಲು ಕುಂಭಕರ್ಣ ಸುಗ್ರೀವನನ್ನು ಎತ್ಕೊಂಡು ಹೋದ. ಸುಗ್ರೀವ ತಪ್ಪಿಸ್ಕೊಂಡು ಬರುವಾಗ ಹನುಮಂತ ರಕ್ಷಣೆ ಮಾಡಿದ್ದು. ಆದರೆ ವಾಲ್ಮೀಕಿ ರಾಮಾಯಣದಲ್ಲಿ ಇದರ ವ್ಯತ್ಯಾಸವಾದ ನಿರೂಪಣೆ ಇದೆ. ವಾಲ್ಮೀಕಿಗಳು ಕೆಲವೊಮ್ಮೆ ಹಾಗೆ ಮಾಡ್ತಾರೆ, ವ್ಯತ್ಯಾಸ ಮಾಡಿ ಹೇಳ್ತಾರೆ. ಸತಂ ಮಹಾಮೇಘನಿಕಾಚ ರೂಪಂ ಉತ್ಪಟ್ಯ ಗಚ್ಚನ್ ಯುಧಿ ಕುಂಭಕರ್ಣ ರರಾಜ ಮೇರು ಪ್ರತಿಮಾನುರೂಪೋ ಮೇರುರ್ಯಥ ವಿಚ್ಛ್ರಿತ ಘೋರ ಶೃಂಗ. ಅವನನ್ನು ತೆಗೆದುಕೊಂಡು ನಗರದ ಒಳಗಡೆ ಹೋದ. ಸಂತೋಷಪಟ್ರಂತೆ. ಬಹಳ ಕಾಲದ ಮೇಲೆ
ನಮಗೆ ದಕ್ಕಿದ ವಿಜಯ. ಕಪಿಗಳು ಇಷ್ಟು ದಿವಸ ಮುಕ್ತಿ ಆಯಿತು, ಅವತ್ತಿನಿಂದ ನಮಗೆ ಸೋಲೆ ಕೇಳೋದಾಗಿದೆ, ಇವತ್ತು ಒಂದು ಗುಡ್ ನ್ಯೂಸ್ ಕಿವಿಗೆ ಬಿದ್ದಿದೆ ಅಂತ ಹೇಳಿ ಅವರೆಲ್ಲ ಸಂತೋಷ ಪಡ್ತಾ ಇರಬೇಕಾದ್ರೆ ಹನುಮಾನ್ ಚಿಂತೆಯಾಮಾತ ಮತಿಮಾನ್ ಮಾರುತಾತ್ಮಜ. ಹನುಮಂತ ಯೋಚನೆ ಮಾಡಿದ, ನಾನು ಏನು ಮಾಡಲಿ? ಯದ್ಧಿನ್ಯಾಯಂ ಮಯಾ ಕರ್ತುಂ ತತ್ಕರಿಷ್ಯಾಮ್ಯತಂ ಚಯಂ. ಯಾವುದನ್ನು ಮಾಡಬೇಕೋ ಅದನ್ನು ಮಾಡುತ್ತೇನೆ. ಕುಂಭಕರ್ಣ ಅವನನ್ನು ನಾನು ಸಾಯಿಸೋದಿಲ್ಲ. ಕುಂಭಕರ್ಣ ಸುಗ್ರೀವನಿಗೆ ಏನಾದರೂ ಮಾಡಲಿಕ್ಕೆ ಹೋದರೆ ಸಾಯಿಸ್ತೇನೆ, ಅಥವಾ ಸ್ವಯಮಪ್ಯೇತ ಮೋಕ್ಷಂ ಪ್ರಾಪ್ಸ್ಯತಿ ವಾ ನರಃ. ನನ್ನ ಎಣಿಕೆಯ ಪ್ರಕಾರ ಸುಗ್ರೀವ ಮೂರ್ಛೆ ಹೋಗಿದ್ದಾನಷ್ಟೇ, ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಬಿಡುಗಡೆ ಹೊಂದುತ್ತಾನೆ. ಗೃಹೀತೋಯಂ ಯದಿ ಭವತ್ರಿದಶೈಸ್ತಸುರೋರಗೈಃ ಮನ್ಯೇನ ತಾವದಾತ್ಮಾನಂ ಬುದ್ಧ್ಯತೆ ವಾನರಾಧಿಪಃ. ಈಗ ಅವನು ಮೂರ್ಛಿತನಾಗಿರಬಹುದು, ಮುಂದೆ ಗೊತ್ತಾಗತ್ತೆ ಅಂತ. ಅಷ್ಟು ಹೊತ್ತಿಗೆ ಇವನು ಒಳಗಡೆ ಹೋದಾಗ ಅವರೆಲ್ಲ ಸಂತೋಷಪಟ್ಟು ಲಾಜಗಂಧೋದವರ್ಷೈಸ್ತು ಸೇವ್ಯಮಾನ ಶನೈಃ ಪುಷ್ಪಾಗ್ರ್ಯವರ್ಷೈರಭಿಪೂಜ್ಯಮಾನಃ ರಾಜವೀಥ್ಯಾಸ್ತು ಶೀತತ್ವಾತ್ ಸಂಜ್ಞಾಂ ಪ್ರಾಪ ಮಹಾಬಲಃ. ಕುಂಭಕರ್ಣನ ಮೇಲೆ ಯುದ್ಧದ ಆಯಾಸ ಹೋಗಲಿ, ಸ್ವಲ್ಪ ತರ್ಚಿಗಿರ್ಚೆಲ್ಲ ಇತ್ತಲ್ಲ, ಯುದ್ಧದ ಆಯಾಸ ಹೋಗಲಿ ಅಂತ ಹೇಳಿ ಅರಳು ಹಾಕಿದ್ರು, ಸುಗಂಧಭರಿತವಾದ ನೀರನ್ನು ಹಾಕಿದ್ರು, ಹೂಗಳನ್ನು ಎರಚಿದ್ರು. ಅದು ತಂಪಾಗಿ ಸುಗ್ರೀವನಿಗೆ ಜ್ಞಾನೋದಯ ಆಯಿತು. ನಮ್ಮ ಮೀಡಿಯಾದವುಗಳು ಮಾಡೋದು ಹೀಗೆ, ಶತ್ರುಗಳಿಗೆ ಹೆಚ್ಚು ಸಪೋರ್ಟ್ ಅವುಗಳು. ಇಲ್ಲಿಯೂ ಹಾಗೆ ಆಗಿದ್ದು. ಕುಂಭಕರ್ಣನಿಗೆ ಉಪಕಾರ ಆಗಲಿ, ಕುಂಭಕರ್ಣನ ಸುಸ್ತು ಹೋಗಲಿ ಅಂತ ಹೇಳಿ ನೀರು ಹೊಡೆದ್ರೆ ಅವನಿಗೆ ಎಚ್ಚರ ಆಯಿತು. ತತಸ್ಥ ಸಂಜ್ಞಾಮುಪಲಭ್ಯ ಕೃಚ್ಛ್ರಾತ್ ಬಲೀಯತಸ್ತಸ್ಯ ಭುಜಾಂತರಸ್ಥಃ ಅವೇಕ್ಷಮಾಣ ಪುರರಾಜ ಮಾರ್ಗಂ ವಿಚಿಂತಯಾಮಾತ ಮುಹುರ್ಮಹಾತ್ಮ. ನೋಡಿ, ಮಧ್ವಾಚಾರ್ಯರು ಹೇಳಬೇಕಾದ್ರೆ ಎಚ್ಚರ ಆಯಿತು, ತುಹಿನ ಸಲಿಲಮಾಲಿ ಸರ್ವತೋಭಿಪ್ರವೃಷ್ಟೇ. ಇಷ್ಟೇ ಅಲ್ಲ, ಆಚಾರ್ಯ ವೇಗವಾಗಿ ಹೇಳ್ಕೊಂಡು ಹೋಗ್ತಾರೆ, ಯಾಕೆ ನಿರ್ಣಯ ಕೊಡೋದಲ್ವ. ಇವರು ಬಿಡಿಸಿ ಹೇಳ್ತಾರೆ, ಯಾಕೆಂದರೆ ಇದೊಂದೇ ಕೆಲಸ ಆಗುತ್ತೆ. ವಾಲ್ಮೀಕಿಗಳಿಗೆ ರಾಮಾಯಣ ನಿರ್ಣಯ ಕೊಡೋದೇನಿಲ್ಲ, ಅಲ್ಲಿ ಕಂಡದ್ದನ್ನು ಹೇಳಬೇಕು. ನೀರು ತುಮುಕಿಸ್ತಾ ಇದ್ದಾಗ ಎಚ್ಚರ ಆಯ್ತಂತೆ ಸುಗ್ರೀವನಿಗೆ. ಸುತ್ತಲೂ ನೋಡ್ತಾನೆ, ಲಂಕೆ ಒಳಗಡೆ ಬಂದ್ಬಿಟ್ಟಿದ್ದಾನೆ. ಏವಂ ಗೃಹೀತೇನ ಕಥನ್ನ ನಾಮ ಶಕ್ಯಂ ಮಯಾತಂ ಪ್ರತಿಕರ್ತುಮದ್ಯ ತಥಾ ಕರಿಷ್ಯಾಮಿ ಯಥಾ ಹರೀಣಾಂ ಭವಿಷ್ಯತಿಷ್ಟಂಚ ಹಿತಂಚ ಕಾರ್ಯಂ. ಇಂತಹ ಸಂದರ್ಭದಲ್ಲಿಯೂ ನಾನು ಕಪಿಗಳಿಗೆ ಹಿತವಾದದ್ದನ್ನು ಮಾಡಬೇಕು. ತದಾ ಕರಾಗ್ರೈ ಸಹತಾತಮೇತ್ಯ ರಾಜಾ ಹರೀಣಾಂ ಅಮರೇಂದ್ರ ಚತ್ರೋ ಕರೈಶ್ಚ ಕರ್ಣೌ ದಶನೈಶ್ಚ ನಾತಾಂ ದದಂಚ ಪಾದೈರ್ವಿದಧಾರ ಪಾರ್ಶ್ವೌ. ಅವನು ಹಿಂಗೆ ಹಿಡ್ಕೊಂಡಿದ್ದ, ಒಳ್ಳೆ ಮಗುನ ಹಿಡ್ಕೊಂಡ ಹಾಗೆ ಗಟ್ಟಿ ಎದೆಗೆ ಔಚಿ ಹಿಡ್ಕೊಂಡಿದ್ದಾನೆ. ಎರಡು ಕೈ ಚಾಚಿದ. ಕುಂಭಕರ್ಣನ ಎರಡು ಕಿವಿ ಸಿಕ್ಕಿತ್ತು. ತನ್ನ ಕಾಲಿದೆಯಲ್ಲ ಅದರಿಂದ ಪಕ್ಕೆಯನ್ನು ಗೀರಿದ. ಪಕ್ಕೆಲುಬು ಅಂತಾರಲ್ಲ, ಅದರ ಉಗುರಿನಿಂದ ಪಕ್ಕೆಯನ್ನು ಗೀರಿ ಕೈಗಳಿಂದ ಕಿವಿಯನ್ನು ಹರಿದು ಬಾಯಲ್ಲಿರುವ ಹಲ್ಲಿನಿಂದ ಮೂಗನ್ನು ಕಚ್ಚಿ ಹಾರಿಬಿಟ್ಟಂತೆ. ಸಕುಂಭಕರ್ಣೋ ಹೃತಕರ್ಣನಾಥೋ ವಿದಾರಿತಸ್ತೇನ ಹೃದಯರ್ನಖೈಶ್ಚ ರೋಷಾಭಿಭೂತ ಕ್ಷತಜಾರ್ದ್ರಗಾತ್ರ ಸುಗ್ರೀವ ಮಾವಿದ್ಯ ಪಿಪೇಶ ಭೂಮೌ. ಇವನು ಹಾರ್ತಾ ಇದ್ದಾನೆ, ಸಿಟ್ಟು ಮಾಡಿಕೊಂಡು ಅವನ ತಲೆ ಮೇಲೆ ಒಂದು ಬಡಿದ. ಕುಂಭಕರ್ಣ ಸುಗ್ರೀವನ ತಲೆ ಮೇಲೆ ತಾಪಕನ ಕೆಡೆ ಬಿದ್ದ. ಕರ್ಣನಾಥ ವಿಹೀನಸ್ತು ಜಗಾಮ ಖಂ ಕಂದು ಕವಜ್ಜವೇನ ಪುನಶ್ಚ ರಾಮೇಣ ತಮಾ ಜಗಾಮ. ಯಾವ ರೀತಿ ಕೆಳಗಡೆ ಬಿದ್ದನೋ ಅದಕ್ಕಿಂತ ವೇಗವಾಗಿ ಈ ಪಿಂಗ್ ಪಾಂಗ್ ಬಾಲ್ ಇರುತ್ತಲ್ಲ ಅದರಂತ ರಾಪಕ್ಕಂತ ಪುಟಿದು ಹಾರಿದ. ಕರ್ಣನಾಥ ವಿಹೀನಸ್ತು ಕುಂಭಕರ್ಣೋ ಮಹಾಬಲ ರರಾಜ ಶೋಣಿತೋತ್ಸಿಕ್ತ ಗಿರಿಪ್ರಸ್ರವಣೈರಿವ. ಅವನ ಮೂಗಿನಿಂದ
ಕಿವಿಯಿಂದ ರಕ್ತ ಬರ್ತಾ ಇದೆ ಕುಂಭಕರ್ಣನದ್ದು. ಆಗ ಹೆಂಗೆ ಕಂಡ ಅಂತ. ಮೇಲ್ಗಡೆ ಪರ್ವತದಿಂದ ಜಲಪಾತ ಧುಮ್ಮಿಕ್ತಾ ಇರಬೇಕಾದ್ರೆ ಅದನ್ನು ದೂರದಿಂದ ನೋಡಿದ್ರೆ ಹೆಂಗಿರ್ಬೇಕು ಹಂಗೆ ಕಂಡಂತೆ. ಕವಿ ಅಂದ್ರೆ ಏನು ಮತ್ತೆ? ಕ್ರಾಂತದರ್ಶಿ ಕವಿ. ಇಂತಹದ್ರಲ್ಲಿಯೂ ಈ ತರಹದ್ದೆಲ್ಲ ಪ್ರಸಂಗ ಕಾಣ್ತಾನವನು. ರರಾಜ ಶೋಣಿತೋತ್ಸಿಕ್ತ ಗಿರಿಪ್ರಸ್ರವಣೈರಿವ ಶೋಣಿತಾರ್ದ್ರೋ ಮಹಾಕಾಯೋ ರಾಕ್ಷಸೋ ಭೀಮದರ್ಶನ ಅಮರ್ಚಾಕ್ಷೋಣಿತೋದ್ಗಾರಿ ಶುಶುಭೇ ರಾವಣಾನುಜ. ನೆತ್ತರನ್ನ ಕಕ್ತಾ ಇದ್ದಾನೆ, ಬಹಳ ಏಟಾಗಿದೆ. ಮತ್ತೆ ಯುದ್ಧಾಯಾಭಿಮುಖೋ ಭೀಮೋ ಮನಶ್ಚಕ್ರೇ ನಿಶಾಚರ. ಮತ್ತೆ ಯುದ್ಧಕ್ಕೆ ಅಂತ ಸಿದ್ಧನಾದ ಅನ್ನುವಲ್ಲಿಗೆ ನಾವು 91 ಶ್ಲೋಕಗಳನ್ನು ನೋಡಿದ್ದೇವೆ. ಮತ್ತೆ ಕುಂಭಕರ್ಣ ಸಾಯಲಿಕ್ಕೆ 1 ವಾರ ಬೇಕು ಪ್ರಾಯ. ಹೌದು, ಇದು ದೊಡ್ಡ ಸರ್ಗ, 176 ಶ್ಲೋಕಗಳಿರುವ ಸರ್ಗ. ನಾವು ಆಲ್ಮೋಸ್ಟ್ ಮಧ್ಯದಲ್ಲಿದ್ದೇವೆ. ಮುಂದಿನ ಶನಿವಾರ ಕುಂಭಕರ್ಣನನ್ನು ಸಾಯಿಸೋಣ. ಕೃಷ್ಣಾರ್ಪಣಮಸ್ತು.